ಕೆರೆಗಳಲ್ಲಿ ರಸ್ತೆಗಳು ಮಾಡ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಕುಂಟೆಗಳನ್ನು ಒತ್ತುವರಿ ಮಾಡಿ ವಿಲ್ಲಾಗಳು ಕಟ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ವಿಲ್ಲಾಗಳು ಕಟ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಎಲ್ಲ ರಾಜ್ಯ ಹೆದ್ದಾರಿಗಳಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿದಾವೆ, ಏನು ಕ್ರಮ ತಗೊಂಡಿಲ್ಲ. ಡಿಜಿಟೈಸೇಷನ್ ಡಾಕ್ಯುಮೆಂಟ್ಸ್ ಡಿಜಿಟೈಸೇಷನ್ ಆಗ್ಬೇಕಿತ್ತು, ಇಲ್ಲಿ ತನಕ ಯಾವುದೇ ಕ್ರಮ ತಗೊಂಡಿಲ್ಲ. ADLR ಕಚೇರಿ ಭ್ರಷ್ಟಾಚಾರದಿಂದ ತೇಲ್ತಾ ಇದೆ, ಏನು ಮಾಡಿಲ್ಲ. ಪೌತಿ ಖಾತೆಗೆ ನಮ್ಮ ಸ್ನೇಹಿತರ ಹತ್ರ 37,000 ತಗೊಂಡಿದ್ರು ಸರ್, ಪೌತಿ ಖಾತೆ ಮಾಡ್ಲಿಕ್ಕೆ. ಏನು ಅವರ ಇಡೀ ಕುಟುಂಬದ ಎಲ್ಲ ದಾಖಲೆಗಳು ಕೊಟ್ಟು ಪೌತಿ ಖಾತೆ ಮಾಡ್ಲಿಕ್ಕೆ 37,000 ಅಂತ. ನಮ್ಗೆ ಇನ್ನೊಬ್ಬರು ಸ್ನೇಹಿತರಿದ್ರು, ತುಂಬಾ ಒಳ್ಳೆ ಸರ್. ಎಂತ ಅಂದ್ರೆ ಅದು ಸೆಲ್ ಬೇರೆದಾಗಿ ಯಾವ ರೀತಿ ಅಂದ್ರೆ ಶೆಟ್ಟಳ್ಳಿ ಗ್ರಾಮದ ಒಂದು ಸರ್ವೆ ನಂಬರ್ದು ಅದು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗ್ತದೆ ಅಂದ್ರೆ ಅದನ್ನ 11 ಸ್ಕೆಚ್ ಮಾಡ್ಲೇಬಾರ್ದು. ಆದ್ರೆ ಈ ಒಂದು ಸರ್ವೆ ಇಲಾಖೆ ಯಾವ ರೀತಿ ಇದೆ ಅಂದ್ರೆ ನಾವು ನೋಡಿ ಕಣ್ಣೋಟಕ್ಕೆ ಗೊತ್ತಾಗಿತ್ತು ಇದು ತಪ್ಪು ಅಂತ. ಸರ್ವೇಯರ್ ಕೇಳಿದ್ರೆ ಲಾಯರ್ ಹೇಳ್ಬಿಟ್ರು ಅದಕ್ಕೆ ಮಾಡಿದೆ ಅಂತ. ಲಾಯರ್ ಹೇಳಿದ್ರು ಅದಕ್ಕೆ 40,000 ತಗೊಂಡ್ ಮಾಡಿದಾರೆ ಸ್ವಾಮಿ. ತಪ್ಪು ಅದು ತಪ್ಪು ಮಾಡಬಾರ್ದು. ಅದನ್ನ ತಪ್ಪು ಮಾಡಿದ್ದಾರೆ, ದಾಖಲೆ ಸಮೇತ ಇದೆ. ಮಾಡಬಾರ್ದು ಅನ್ನುವಂಥದ್ದನ್ನ ಇಲಾಖೆಯವರು, ಜ್ಞಾನ ಇರುವಂತ ಇಲಾಖೆಯವರು ಮಾಡಿದ್ದಾರೆ. ಸೂಪರ್ವೈಸರ್ಸ್ ಅಪ್ರೂವ್ ಮಾಡಿದ್ದಾರೆ. ADLR ಅವರು ಸೈನ್ ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ. ಒಂದು ಟಿಪ್ಪಣಿ ಕಾಪಿಗೆ ನಮ್ಮ ಗ್ರಾಮದ ಸಾರ್ವಜನಿಕರ ಟಿಪ್ಪಣಿ ಕಾಪಿ ರೆಡಿ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂಡ್ರೆ 1 ವರ್ಷ 2 ತಿಂಗಳಾಗಿದೆ, ಇನ್ನೂ ಫೈಲ್ ಇಲ್ಲೇ ಇದೆ. ಒಂದು ಆಕಾರ ಬಂದ್ಗೆ ಏನು ಇದು ಆಕಾರ ಬಂದ್ ರೆಡಿ ಮಾಡ್ಬೇಕು, ತೊಂದರೆಗಳಾಗಿದೆ ಅಂದ್ಬಿಟ್ಟು ಫೈಲ್ ಇಟ್ಕೊಟ್ರೆ ರಿಕ್ವೆಸ್ಟ್ ಕೊಟ್ರೆ ಇನ್ನೂ ಇದೆ ಎಲ್ಲೇ ಫೈಲು. 1 ವರ್ಷ 2 ತಿಂಗಳು ಸರ್. ನಮ್ಮ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂದ್ಬಿಟ್ಟು ರಿಕ್ವೆಸ್ಟ್ ಕೊಟ್ಟು 2023 ಡಿಸೆಂಬರ್ ಪಂಚಾಯತಿಯಿಂದ ಕಳಿಸ್ಕೊಟ್ಟಿರುವಂತ ಪತ್ರ ಇವತ್ತು ಇಲ್ಲೇ ಇದೆ. ಎಷ್ಟು ಕೊಡ್ಬೇಕು ಸ್ವಾಮಿ ನಿದರ್ಶನಗಳು? ಡಿಜಿಟೈಸೇಷನ್ ಭೂಮಿ ವಿಭಾಗಕ್ಕೆ ಹೋದಾಗ ನಮ್ಮ ಸ್ನೇಹಿತರು ಅವರೇ ಹೋಗ್ಬಿಟ್ಟು ರಿಕ್ವೆಸ್ಟ್, ಈ ರೀತಿ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ, ಏನು ಕಾನೂನಿಗೆ ವಿರುದ್ಧವಾಗಿ ಔಟ್ಸೈಡ್ ಅಲ್ಲಿ ಡಾಕ್ಯುಮೆಂಟ್ ಸಿಗ್ತಾ ಇದೆ, ಅಪ್ರೂವ್ ಆಗ್ತಾ ಇರೋಂತ ಸಿಗ್ತಾ ಇದೆ ಅಂತ ಕೇಳಿ ಮತ್ತೆ ಅದನ್ನ ನಿಲ್ಲಿಸಿದ್ರು. ಇಲ್ಲಿ ಬಂದು ಅದನ್ನ ಅಪ್ರೂವ್ ಮಾಡ್ಕೊಡಿ ಅಂತ ವಿನಂತಿ ಮೇಲೆ ವಿನಂತಿ ಮಾಡಿದ್ರು ಇಲ್ಲಿ ತನಕ ಆಗಿಲ್ಲಲ್ಲ ಸ್ವಾಮಿ. ಕಾನೂನುಬದ್ಧವಾಗಿ ಒಬ್ಬ ಅಧಿಕಾರಿ ಒಂದು ತಾಲೂಕಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಬೇಕು ಸರ್? ಎಷ್ಟು ವರ್ಷ ಕೆಲಸ ಮಾಡ್ಬೇಕು ಸರ್? ಎಷ್ಟು ವರ್ಷ ಕೆಲಸ ಮಾಡ್ಬೋದು ಸರ್ ಕಾನೂನುಬದ್ಧವಾಗಿ? 15 ವರ್ಷ ಮಾಡಿರೋರು ನಾನು ತೋರಿಸ್ತೀನಿ. ನಾವು ಅದನ್ನ RTI ಕೇಳಿದ್ರೆ ಕೊಟ್ಟಿಲ್ಲ ಮಾಹಿತಿ, ಆದ್ರೆ ವಾಸ್ತವ ಕೊಡಲ್ಲ. RTI ಇರೋದೇನಕ್ಕೆ? ರೈಟ್ ಟು ಇನ್ಫಾರ್ಮೇಶನ್ ಸ್ವಾಮಿ. ಇಡೀ ಭಾರತದ ಸಂವಿಧಾನ ಕೊಟ್ಟಿರುವಂತ ಹಕ್ಕು ಇಲ್ಲ, ಹಕ್ಕನ್ನ ಕಸಿದುಕೊಳ್ತಾ ಇದ್ದಾರೆ. ಎಷ್ಟು RTI ಫೈಲ್ಗಳು ಕ್ಲಿಯರ್ ಆಗಿದೆ ನಮ್ಮ ಆನೇಕಲ್ ತಾಲೂಕು ಕಚೇರಿಯಲ್ಲಿ? ಇಲ್ಲ ಸರ್. ತಾಳ್ಮೆಯನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ಸರ್. ವಿದ್ಯಾವಂತರಾಗಿ ತಾಳ್ಮೆಯನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಆನೇಕಲ್ ತಾಲೂಕಿನಲ್ಲಿ ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ವಿಭಾಗದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಏನ್ ಮಾಡೋಣ ಸ್ವಾಮಿ? ಅರ್ಜಿ ಹಾಕಿರೋದು ಡೇಟ್ ಟಪಾಲಲ್ಲಿ 6 ತಿಂಗಳ ಅರ್ಜಿ ಅಲ್ಲೇ ಇರುತ್ತೆ. 2025 ರಿಸೀವ್ ಮಾಡ್ಕೊಂಡಿದ್ದಿಲ್ಲ ಕೇಸ್ ವರ್ಕರ್. ಮೇ 23ಕ್ಕೆ ಅರ್ಜಿ ಹಾಕಿರುವಂತದ್ದು ಇಲ್ಲಿ ತನಕ ಇಲ್ಲ. 1 ವರ್ಷ 2 ತಿಂಗಳಾಗಿದೆ ಸ್ವಾಮಿ. ನಂದೇ, ಬೇರೆ ಯಾರ್ದು ಅಲ್ಲ. ನನ್ನ ದಾಖಲಾತಿ ಕೇಳಿದ್ದೀನಿ. ನಾನು ಪದೇ 15 ದಿನಕ್ಕೋ ತಿಂಗಳಿಗೋ ಬರ್ತಾನೆ ಇರ್ತೀನಿ. ಬಂದು ಕೇಳ್ತಾ ಇದ್ರೇನು? ಇಲ್ಲ. ಆಚೆ ಕಡೆ ಎತ್ಕೊಡ್ತೀನಿ, 15,000 ಕೊಡಿ. ನಾನು ಯಾಕೆ ಕೊಡ್ಬೇಕು 15,000 ರೂಪಾಯಿ? ನನ್ನ ಕಂದಾಯ ಇಲಾಖೆಯ ನನ್ನ ದಾಖಲೆಗಳು, ನನ್ನ ಜಮೀನಿನ ನನ್ನ ದಾಖಲೆಗಳು ನನಗೆ ಸಿಕ್ಕಿದೆ ಅಂದ್ರೆ ಏನು ಹಕ್ಕು ಕೊಟ್ಟಿದೆ ಸರ್ ನನ್ನ ಇದು ದೇಶ ನನಗೆ? ಪ್ರಜಾಪ್ರಭುತ್ವ ರಾಷ್ಟ್ರ ಸರ್. ಸಂವಿಧಾನ ಏನು ಕೊಡ್ತಾ ಇದೆ ನನಗೆ? ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಚೈನಾ ಅಲ್ಲ, ರಷ್ಯಾ ಅಲ್ಲ, ಉತ್ತರ ಕೊರಿಯಾ ಅಲ್ಲ, ಭಾರತ. 15,000 ರೂಪಾಯಿ ಸ್ವಾಮಿ. IT ಕ್ಯಾಪಿಟಲ್ ಬೆಂಗಳೂರಿನ ಒಂದು ಏನು ಕರ್ನಾಟಕದ ರಾಜಧಾನಿ, IT ಕ್ಯಾಪಿಟಲ್ ಆಫ್ ಇಂಡಿಯಾ. ಏನ್ ಸಿಗ್ತಾ ಇದೆ ಇಲ್ಲಿ? ಏನು ಕೊಡ್ತಾ ಇದ್ದೀರಾ ನೀವು ಕಂದಾಯ ಇಲಾಖೆ ಅಧಿಕಾರಿಗಳು? ಉನ್ನತ ಅಧಿಕಾರಿ, ದಂಡಾಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ನಮ್ಗೆ?
ಈಗ ಹೇಳ್ತಾ ಇದಾರೆ SIR ಅನ್ನುವಂಥದ್ದು ಒಂದು ಭೂತ ನೀಡ್ತಾ ಇದಾರೆ. ಹೌದು, ಒಪ್ಕೊಳ್ತೀನಿ, ಹೌದು ಒತ್ತಡ ಇದೆ. ಆದ್ರೆ 1 ವರ್ಷ 2 ವರ್ಷದ ಹಿಂದಿನಿಂದ ಏನ್ ಮಾಡ್ತಾ ಇದ್ದೀರಾ ನೋಡಿ ಸ್ವಾಮಿ. ಈ ಒಂದು ಒಬ್ಬ ರೈತ ಹಾಕಿದ ಅರ್ಜಿ ನೋಡಿ ಇಲ್ಲಿ ಮಾಧ್ಯಮ ಮಿತ್ರ ನೋಡ್ಬೇಕು. 2/4/2025 ತಾಲೂಕ್ ಆಫೀಸಲ್ಲಿ ಟಪಾಲಲ್ಲಿ 6 ತಿಂಗಳ ಫೈಲ್ಗಳು ಅಲ್ಲೇ ಇರುತ್ತೆ. ಎಸಿಯಿಂದ ಬಂದಿರುತ್ತೆ ಒಂದು 25 ಕಾಪಿ. ಅವ್ರಿಗೆ ಕೇಸ್ ವರ್ಕರ್ ರಿಸೀವ್ ಮಾಡ್ಕೊಡೋದಕ್ಕೆ 6 ತಿಂಗಳಾಗಿದೆ. ಪ್ರೂಫ್ ಕೊಡ್ತೀನಿ ಬೇಕಂದ್ರೆ ನಾನೇ ತೆಗೆದು ತಿರ್ಗಾ ಕೇಸ್ ವರ್ಕರ್ಗೆ ತೆಗೆದು ಕೊಟ್ಟಿದ್ದೀನಿ. 6 ತಿಂಗಳಾಗಿದೆ. ಇದಕ್ಕೆ ಆನ್ಸರ್ ಹೇಳಿ ಸರ್ ನೀವು. 2/4/2025 2/4/2025 ಸರ್. ರೈತರದು ಒಂದು ಟೈಮ್ ತಹಸೀಲ್ದಾರ್ ಸರ್ಮುಖದಲ್ಲಿ ಅವರೇ ಬರ್ಕೊಟ್ಟಿದ್ದಾರೆ. ನಮಗೆ ಶನಿವಾರ ಮಾಡಿಕೊಟ್ಬಿಡ್ತೇನೆ ಅಂತ. ಹೋದ್ಸಲ ಪ್ರತಿಭಟನೆ ಮಾಡಿದಾಗ ಹಿಂದೆ ಪ್ರತಿಭಟನೆ ಮಾಡಿದಾಗ ತಹಸೀಲ್ದಾರ್ ಅವರು ರೈತರಿಗೆ ಇದು ಏನಕ್ಕೂ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿರ್ತಾರೆ. ಶನಿವಾರ ಬನ್ನಿ ಮಾಡ್ಕೊಟ್ಬಿಡ್ತೀನಿ ಅಂದವರು. ತಹಸೀಲ್ದಾರ್ ಸೈನು ಮತ್ತೆ ರೈಟಿಂಗ್ ಇದೆ. ನಾವು ಪ್ರತಿಭಟನೆ ಮಾಡಿ 6ರಿಂದ 7 ತಿಂಗಳಾಗಿದೆ. ಇದುವರೆಗೂ ರೈತ ಮಿನಿಮಮ್ ಇಲ್ಲ ಅಂದ್ರೆ ತಿಂಗಳು ಒಂದ್ಸಲ ಬಂದೋಗಿದ್ದಾರೆ. ಫೈಲ್ ಇಲ್ವಂತೆ, ಕಡ್ತಾನೆ ಇಲ್ವಂತೆ. ಏನ್ ಎಕಡೆ ತಿಳ್ಕೊಂಡೋಗಿದ್ಯಾ ಇಲ್ಲ ಯಾರಾದ್ರೂ ಎತ್ಕೊಂಡೋಗಿದ್ದಾರ? ಇಲ್ಲ ಅಧಿಕಾರಿಗಳು ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಇದು ಫೈಲ್. ನಾವು ಯಾವುದನ್ನು ಕಾನೂನಿನ ವಿರುದ್ಧವಾಗಿರುವಂತದ್ದನ್ನ ತಹಸೀಲ್ದಾರೇ ಸೈನ್ ಮಾಡಿ ಸಾರ್ವಜನಿಕರಲ್ಲಿ ದಂಡಾಧಿಕಾರಿಗಳೇ ಸೈನ್ ಮಾಡಿದ್ದಾರೆ. ಸಾರ್ವಜನಿಕರಲ್ಲಿ ನೇರವಾಗಿ ಹೇಳ್ತಾ ಇದ್ದೀವಿ, ಕಾನೂನಿಗೆ ವಿರುದ್ಧವಾದ ಯಾವುದೇ ಕೆಲಸವನ್ನು ನೀವು ಮಾಡಬೇಡಿ. ನಾವೇ ಬಂದು ಕೇಳಿದ್ರು ಮಾಡಬೇಡಿ, ಎಷ್ಟೇ ಒತ್ತಡ ಬಂದ್ರೂ ಮಾಡಬೇಡಿ. ಕಾನೂನಿನ ಪರವಾಗಿ ಕಾನೂನಿನ ಅಡಿನಲ್ಲಿರುವಂತದ್ದನ್ನು ಮಾಡಿಕೊಡಿ ಅಂತ ಅಷ್ಟು ಮಾತ್ರನೇ ಕೇಳ್ತೀವಿ. ದಂಡಾಧಿಕಾರಿಗಳು ಸೈನ್ ಕೇಳ್ತೀವಿ. ಯಾವುದಲ್ಲ ಅಂದ್ರೆ ಅಲ್ಲ. ಎಸಿ ಅವರು ಹೇಳಿದ್ದಾರೆ ಮಾಡಿ. ಏನಿದು ಅರ್ಥ ಏನು? ಇಲ್ಲ ಮರ್ಯಾದೆ ಇಲ್ಲ. ಕೇಳಿ ದುಡ್ಡು ಕೊಡ್ರಪ್ಪ. ಎಲ್ಲ ರೈತರು 100 ರೂಪಾಯಿ ದುಡ್ಡು ಕೊಡಿ, ಕೊಡೋಣ. ಈ ರೈತರ ಪರವಾಗಿ ದುಡ್ಡು ಕೊಡೋಣ, ಮಾಡ್ಕೊಡಿಲ್ಲ ಅಂದ್ರೆ ರೈತ ಪರವಾಗಿ ಯಾವ್ದಕ್ಕೆ ರೈತರ ಪರವಾಗಿ ರೈತ ಬರುವ ರೈತ ಬರುವ ದುಡ್ಡಿಲ್ಲ ಕೊಡೋದಿಕ್ಕೆ. ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳಿ ದುಡ್ಡು ಕೊಡ್ತೀವಿ. ರೈತರಿಗೆ ಫೈಲ್ ಮೂವ್ ಮಾಡಿ ಕೆಲಸ ಮಾಡ್ಕೊಡಕ್ಕೆ ಮತ್ತೆ ರೈತರಿಗೆ ಕೆಲಸನ ಭೂ ದಾಖಲೆಗಳ ಸಹಾಯಕ ಭೂ ದಾಖಲೆಗಳ ಕಚೇರಿಯಲ್ಲಿ ನಮ್ಮ ಸ್ನೇಹಿತರದೊಬ್ಬರದು ಆ ಖರಾಬ್ ತಿದ್ದುಪಡಿಗೆ ಹೋಗುತ್ತೆ. 3 ತಿಂಗಳು ಇಲ್ಲಿ ಇದ್ಬಿಟ್ಟು DDLR ಕಚೇರಿಗೆ ಹೋಗ್ತದೆ, ಅಲ್ಲಿ ದಾಖಲೆಗಳು ಸರಿ ಇಲ್ಲ ಅಂತ ಮತ್ತೆ ಬರ್ತದೆ. ಇಲ್ಲಿರುವಂತವ್ರು ಮಾಡುವಂತದ್ದಾದ್ರೂ ಏನು ಆ ಖರಾಬ್ ಆದ್ರೆ ಖರಾಬ್ ಆದ್ರೆ ಮಾಡ್ತಾರೆ. ನಾವೇ ಮಾತಾಡ್ತಾ ಇದ್ರೆ ಕೊಡಪ್ಪ ಅಧಿಕಾರಿಗೆ ಮೈ ಕೊಡಪ್ಪ. ಅವ್ರು ಏನ್ ಹೇಳ್ತಾರೆ ಉತ್ತರ? ಇದು ಒಂದಕ್ಕೆ ಉತ್ತರ ಕೊಡಿ ಸರ್. ಇದಕ್ಕೆ ಒಂದಕ್ಕೆ ಉತ್ತರ ಕೊಡಿ ಸರ್. ಯಾಕೆ ನೀವು ಇದು ಮಾಡಿಲ್ಲ? ನಾವು ಅರ್ಜಿ ಕೊಟ್ಟು ಎಷ್ಟು ದಿನ ಆಯ್ತು ಸರ್? 11 ದಿನ ಆಯ್ತು. ಮಾನ ಮರ್ಯಾದೆ ಬೇಡವಾ ಅವ್ರಿಗೆ? ಇರೇ ಅಧಿಕಾರಿಗಳು ಮಾತಾಡ್ತಾರಂತೆ. ಇರೇ ದಯವಿಟ್ಟು ತಾಳ್ಮೆಯಿಂದ ಮಾತಾಡಿ. ಏನ್ ತಮ್ಮ ಅಹವಾಲುಗಳನ್ನ ಇನ್ನೊಂದಾಗಿ ಹೇಳ್ತಾ ಇದ್ವಿ. ಇಲ್ಲಿ ಸಾವಧಾನವಾಗಿ ದಯವಿಟ್ಟು ಸಮಾಧಾನವಾಗಿ ಕೇಳಿ. ನಾನು ಮುಂದೆ ಬನ್ನಿ ಸರ್. ಈ ತಾಲೂಕಿಗೆ ಬಂದು ಒಂದು 10 ದಿವಸ ಆಗಿದೆ. ವಿಶೇಷ ತಹಸೀಲ್ದಾರ್ ಆಗಿ. ನನ್ನ ಹೆಸರು BR ಮುನ್ನಂಟಪ್ಪ ಅಂತ. ಗ್ರೇಡ್ 1 ತಹಸೀಲ್ದಾರರು ಒಂದು ಹೈಕೋರ್ಟ್ ಕೇಸ್ ವಿಚಾರದಲ್ಲಿ ನೀವು ಜಾಸ್ತಿ ಒಳ್ಳೆಯವ್ರು ಬನ್ನಿ. ಇದೊಂದು ಕೇಸ್ ಬನ್ನಿ, ನೀವೇ ಬರ್ಬೇಕಾಗಿರೋದು. ಬನ್ನಿ ಸಮಯ ಸ್ಪೆಷಲ್ ಇನ್ವೈಟ್ ಇದೆ. ಬನ್ನಿ ಸಮಯ ಇಂಪಾರ್ಟೆಂಟ್ ಸರ್ಕಾರಿ ನಾನು ಮಾತಾಡ್ಬೇಕು. ನೀವು ಎಲ್ಲ ಮಾತಾಡ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಈಗ ಏನು ತಾವು ಚರ್ಚೆ ನಡೆಸ್ತಾ ಇದ್ದೀರಿ, ತಮ್ಮ ಅಹವಾಲುಗಳೇನಿದೆ ಮೊದಲನೇದಾಗಿ ದಯವಿಟ್ಟು ಹೇಳಿದಿರಿ. ಜೊತೆಗೆ ಇಲ್ಲಿ ಏನು ಕಚೇರಿಯಲ್ಲಿ ನೀವು ಎಲ್ಲಿ ಕಡತಗಳು ಪೆಂಡಿಂಗ್ ಇದೆ ಅದರ ಬಗ್ಗೆ ತಾವು ಸ್ಪಷ್ಟ ಮಾಹಿತಿ ನೀಡಿದಲ್ಲಿ ಅದ್ರ ಬಗ್ಗೆ ಕ್ರಮ ವಹಿಸೋದಕ್ಕೆ ನಾವು ಕ್ರಮ ಕೈಗೊಳ್ಬೇಕು ಅಂತ ಹೇಳೋದು ಮಾತ್ರ ಸಾಧ್ಯ. ಮುಂದುವರೆದು ಈಗೇನು ಸರ್ವೆ ಇಲಾಖೆ ಬಗ್ಗೆ ಹೇಳಿದ್ರಿ,
ನಮ್ಮ ಸರ್ವೆ ಸೂಪರ್ವೈಸರ್ ಬಂದು ಕರೆಸಿದ್ವಿ. ಸರ್ವೆ ಎಡಿ ಎಲ್ಲ ಇಲ್ಲ, ಅವರು ಬೇರೆ ಫೀಲ್ಡ್ ಎಲ್ಲವೂ ನಾವು 11 ದಿನ ಆಗಿದೆ ಸರ್, ನಾವು ಅರ್ಜಿ ಕೊಟ್ಟು ತುಂಬಾ ಸುಲಭ ಸರ್ ಉತ್ತರ ಕೊಡುವಂತದ್ದು. ಸಂದೇಶ ಕೊಡೋದು ಬೇಡ. ತುಂಬಾ ಸುಲಭ ಸರ್. ಪ್ರತಿಯೊಬ್ಬ ಅಧಿಕಾರಿನೂ ಸರಿ ಚಲನವಲನ ತರಿಸಿ ಸರ್, ಚಲನವಲನ ತರಿಸಿ ಸರ್. ಅದೇ ಸರಿ ನಮ್ಮ ಇವರು ದಂಡಾಧಿಕಾರಿಗಳದ್ದು ಚಲನವಲನ ತರಿಸಿ ಸರ್, ಅವ್ರದ್ದು ಏನು ಡೈರಿ ತರಿಸಿ ಸರ್. ನಿಜ ಅನ್ನುವಂಥದ್ದನ್ನ ಪ್ರೂವ್ ಆಗ್ಲಿ, ಯಾವ ಫೀಲ್ಡ್ ಹೋಗಿದ್ದಾರೆ, ಯಾವ ಹೈಕೋರ್ಟ್ ಹೋಗಿದ್ದಾರೆ ಗೊತ್ತಾಗ್ಬೇಕಲ್ವಾ ಸರ್. ನಾವು 11 ದಿವಸದ ಮುಂಚೆನೆ ಕೊಟ್ಟಿದೀವಲ್ಲ ಸರ್. ಅಂದ್ರೆ ನಾವು ಎಲ್ಲಾದ್ರೂ ಇರ್ಲಿ, ಬೀದಿನಲ್ಲಿ ಬಿದ್ದಿದ್ರು ಪರವಾಗಿಲ್ಲ, ರೈತರು ನಮ್ ಕೆಲಸ ನಾವು ಮಾಡೋಣ ಅನ್ನೋಂತ ಒಂದು ದೊಡ್ಡ ಮನಸ್ಸು ಅವ್ರದ್ದು. ಸರ್ ಇಲ್ಲಿ ಯಾವ ರೀತಿ ಅಂದ್ರೆ 3 ಗಂಟೆ ಆದ್ರೆ ರೈತರು ಹಾಲು ಕರಿಬೇಕು, ಹಸುಗಳಿರ್ತವೆ, ಅವ್ರಿಗೂ ಬೇರೆ ಕೆಲಸಗಳಿರ್ತವೆ, ಓಡಾಗ್ಬಿಡ್ತಾರೆ. ನಾವು ಅಲ್ಲಿವರೆಗೂ ಬರೆಯೋದು ಬೇಡ. ಒಂದ್ 3 ಗಂಟೆ ಬಂದಿಲ್ಲಿ ಬಾಯಿ ಮಾಡ್ಕೊಂಡು ರೈತರು ಮಾಡೋ ಕೆಲಸ ಇಲ್ಲ, ಬಂದು ಹೋಗ್ತಾರೆ. ಆಮೇಲೆ ನಾವು ಬಂದು ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡೋಣ ಕೇಳೋರಿಲ್ವಾ? 10 ಗಂಟೆವರೆಗೂ ಊಟಕ್ಕೆ ಹೋಗೋ ಟೈಮ್ ಎಲ್ಲ ಹೋಗ್ತಾರೆ ಅಂತ ಹೇಳಿ ಇವಾಗ ಬಂದಿರೋದವ್ರು. ಸರಿ ಸರಿ ಬೇಡ ಅಂತ ತಹಸೀಲ್ದಾರೇ ಸಹಿ ಮಾಡಿರುವ ಈ ಒಂದು ಅರ್ಜಿಗೆ ಏನ್ ಉತ್ತರ ಸಿಕ್ಕಿದೆ ಹೇಳಿ? ಇಲ್ಲ ಯಾವ ಅಧಿಕಾರಿ ಮಾಡಿಲ್ಲ. ಅದಕ್ಕೆ ಎಷ್ಟು ದುಡ್ಡು ಬೇಕು ಬಂದಿಲ್ಲ ಹೇಳ್ಬಿಡ್ಲಿ, ಕರೀರಿ. ಇವಾಗ ಕೊಡಕ್ ನಾವು ರೆಡಿ, ಕೊಡಕ್ ನಾವು ರೆಡಿ ಸಮಯ, ನಾವು ಕೊಡಕ್ ರೆಡಿ. ದುಡ್ಡು ಇಸ್ಕೊಳ್ಳಿ. ಮತ್ತೆ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ಮಾಧ್ಯಮದ ಮುಖಾಂತರ ದುಡ್ಡು ಕೊಡಕ್ ನಾವು ರೆಡಿ. ಇದು ಅರ್ಜಿ ಹಾಕಿರೋದು ನೋಡ್ಬೇಕು, ಬನ್ನಿ ಹಂಗೆ ಯಾವ್ಯಾವ ಪೆಂಡಿಂಗ್ ಇದೆ, ಯಾವಾಗ ಕೆಲಸ ಮುಗಿಸ್ತೀರಾ ಸ್ವಲ್ಪ ಹೇಳಿ, ಜನರ ಮುಂದೆ ಹೇಳಿ. ನನ್ನ ಕಡೆಯಿಂದ 1,500,000 ನಮ್ಮ ರೈತರು ಒಬ್ರು 1,000 ರೂಪಾಯಿ ಕೊಡಕ್ ರೆಡಿನಂತೆ. ಈ ರೈತರಿಗೆ ಸಪೋರ್ಟ್ ಮಾಡೋದಕ್ಕೆ, ಈ ಬಡ ರೈತರಿಗೆ ಸಹಾಯ ಮಾಡೋದಕ್ಕೆ ಇರಪ್ಪ. ಮತ್ತೆ ಯಾಕೆ ಬೇಕು ಕೆಲಸ ಮಾಡಿಲ್ಲ ಅವರು? ಅಧಿಕಾರಿಗಳು ಕೊಡೋ ಅವಕಾಶ ವೆಹಿಕಲ್ ಹೇಳಿ ಸರ್, ಹೇಳಿ ಸರ್, ಜನರಿಗೆ ಹೇಳಿ ಸರ್, ಜನರಿಗೆ ಗೊತ್ತಾಗ್ಬೇಕು ಹೇಳಿ ಸರ್, ಆರಾಮಾಗಿ ಹೇಳಿ ಸರ್. ಈರಳಿಗೆ ಗ್ರಾಮದ 201/3 ಆಕಾರ ಬಂದಿದ್ದ ಪಾಣಿ ತಾಲೂಕಿಗೆ ಕೊಟ್ಟಿದ್ದೀರಾ, ಬಿ ಖರಾಬ್ ಆದೇಶ ಆಗಿದೆ. ಪಾಣಿಯಲ್ಲಿ ಎ ಖರಾಬ್ ಇತ್ತು, ಅದು ಬಿ ಆಗಬೇಕು. ಆ ಪ್ರೊಸೆಸ್ ನಡೀತಾ ಇದೆ. ಅದಾದ ತಕ್ಷಣ ಇದು ಅಳತೆಗೆ ಬರುತ್ತೆ. ಸರ್ ಎಷ್ಟು ದಿನ ಬೇಕು ಸರ್? ಡಿಸ್ಚಾರ್ಜ್ ಆಗಬೇಕಾಗುತ್ತೆ ಸರ್. ಅದಕ್ಕೆ ಒಬ್ರು ಕೇಳಿ ಸರ್. ಒಂದ್ ನಿಮಿಷ ಅರ್ಜಿ ಕೊಟ್ಟಿರೋ ಡೇಟ್ ಕೇಳಪ್ಪ. ಸರ್, ನಿಮ್ಗೆ ಮೇಲಿನ ಅಧಿಕಾರಿಯಿಂದ ಆದೇಶ ಆಗಿ ಎಲ್ಲಾ ಬಿ ಖರಾಬ್ ಏನಿದೆ ಅದನ್ನ ವಿಲೇಜ್ ವೈಸ್ ಅಂದ್ರೆ ಗ್ರಾಮವಾರು ರೆಡಿ ಮಾಡಿ ಅಂತ ಆದೇಶ ಆಗಿತ್ತು. OM ಹಾಕಿದ್ವಿ, ಒಂದಷ್ಟು ವಿಲೇಜಸ್ ಎಲ್ಲ ರೆಡಿ ಮಾಡಿ ನೀವು ಎಲ್ಲಾ ತಾಲೂಕ್ ಅಂದ್ರೆ ಒಬ್ಬೊಬ್ಬರೇ ತಗೊಂಡ್ಬಂದು ಅವ್ರವ್ರ ಸಪರೇಟ್ ಅರ್ಜಿ ಕೊಡ್ಬೇಕಾದ್ರೆ ಈ ಮಾಹಿತಿ ಕೊಟ್ಟಿರುವಂತದ್ದು ಏನು ವಿಲೇಜ್ ವೈಸ್ ಮಾಡ್ತಾ ಇದ್ದೀವಿ. ಆದ್ರಿಂದ ಪ್ರತ್ಯೇಕ ಅರ್ಜಿ ತಗೊಳೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ಹೇಳಿ, ಅದಾದ್ಮೇಲೆ ಇಲ್ಲ ನಾವು ನೀವು ವಿಲೇಜ್ ವೈಸ್ ಮಾಡ್ಕೊಳ್ಳಿ, ಅದ್ರ ಜೊತೆಯಲ್ಲಿ ಯಾರು ರೈತರು ಬಂದು ಕೊಡ್ತಾರೆ ಅದನ್ನು ತಗೊಂಡು ವಿಲೇ ಮಾಡಿ ಅಂತಾನು ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಆ ಟೈಮಲ್ಲಿ ವಿಲೇಜ್ ವೈಸ್ ಮಾಡಿರ್ಬೇಕಾದ್ರೆ ಈ ವಿಲೇಜ್ ಅಲ್ಲಿ ಈ ಪರ್ಟಿಕ್ಯುಲರ್ ನಂಬರ್ ಯಾಕೆ ಮಿಸ್ ಆಗುತ್ತೆ ಸರ್? ಈರಳಿಗೆ ಎಲ್ಲ ಆಗಿದ್ದಾವೆ. ಕೆಲವೊಂದು ಕರಾಬದಲ್ಲಿ ನಮಗೆ ನಿಖರತೆ ದಾಖಲೆ ಸಿಗದೇ ಇದ್ದಾಗ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಹೌದು ಸರ್, ಈಗ ನೀವು ಎಲ್ಲ ಅದಕ್ಕೆ ಅಂದ್ಬಿಟ್ಟೆ ನಿಯೋಜನೆ ಮಾಡಿದ್ರಿ ಸರ್. ಅಣ್ಣ ಒಂದ್ ನಿಮಿಷ, ಅದಕ್ಕೆ ಅಂತ ನಿಯೋಜನೆ ಆಗಿತ್ತು ಅಧಿಕಾರಿಗಳನ್ನ ಎಲ್ಲ. ನೀವು ಯಾರು GS ಇದ್ರು ಎಲ್ರನ್ನೂ ಎಲ್ಲ ಬೇರೆ ಕೆಲಸ ಬಿಟ್ಟು ಅದನ್ನೇ ಮಾಡಿಸಿದ್ರಿ ಸರ್. ಆವಾಗ ನಿಮ್ಗೆ ಗ್ರಾಮದಲ್ಲಿರೋ ದಾಖಲೆಗಳು ಎಲ್ಲಾ ಲಭ್ಯತೆ ಆ ರೆಕಾರ್ಡ್ ರೂಮ್ ಅಲ್ಲೇ ಇರುತ್ತೆ ಸರ್, ಬೇರೆ ಎಲ್ಲೂ ಸಿಗಲ್ಲ ಸರ್. ಆವಾಗ ಅಲ್ಲೇ ಇಲ್ದಿದ್ದು ಬೇರೆ ಎಲ್ಲಿ ಸಿಗುತ್ತೆ ಸರ್? ಸಮಸ್ಯೆ ಆಗಲ್ಲ. 1860 ರೆಕಾರ್ಡು ಅದ ಇದೆ ಅಂತ ಹೇಳಕ್ಕೂ ಆಗಲ್ಲ ನಾನು. ಅಲ್ಲ ಸರ್, ಗ್ರಾಮದಲ್ಲಿ ಇದ್ದೇ ಇರುತ್ತಲ್ವಾ? ಎಲ್ಲವೂ ಇದೆ ಅಂತ ಹೇಳಕ್ ಅಲ್ಲ, ಇಲ್ಲದೆ ಇರೋದಕ್ಕೆ ಅದಕ್ಕೆ ಏನ್ ಪರ್ಯಾಯ ವ್ಯವಸ್ಥೆ ಇಲ್ಲ, ಪೆಂಡಿಂಗ್ ಇದೆ, ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಮಾಡ್ತಿದ್ದೀವಿ ಅವ್ರು ಮಾತ್ರ. ಪರ್ಯಾಯ ವ್ಯವಸ್ಥೆ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಬೇಕಲ್ವಾ ಸರ್? ಆ ರೈತ ಬಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಸರ್. ಪರ್ಯಾಯ ಏನಾಗಿದೆ ಇಲ್ಲ, ಏನ್ ಮುಂದಿನ ಕ್ರಮ ಏನ್ ತಗೊಂಡಿದ್ದೀರಾ? ಈ ಗ್ರಾಮ ಅಲ್ಲಿ ನೀವು ಹೇಳಿದ್ರಿ ಏನು ರೆಕಾರ್ಡ್ ಇಲ್ಲ ಅಂತ. ಸೊ ಅದಕ್ಕೆ ಇಲ್ದಿದ್ದಾಗ ನೀವು ಮುಂದಿನ ಕ್ರಮ ಏನ್ ಜರುಗಿಸಿದ್ದೀರಾ? ಪರ್ಯಾಯ ವ್ಯವಸ್ಥೆಯಾಗಿ ಸರ್ವೇರ್ ಕಳಿಸ್ಬಿಟ್ಟು ದಾಖಲೆ ನೋಡಿ ಸ್ಥಳದಲ್ಲಿ ಏನ್ ಮಾಹಿತಿ ಅಂತ ಅದನ್ನ ವರದಿ ಕೊಟ್ಟು ಮಾಡಬಹುದು. ಆ ಕ್ರಮದ ಬಗ್ಗೆ ನಿಮಗೆ ಇನ್ನೊಂದು ಅವರ್ ಕೊಡ್ತೀನಿ. 2024 ಅರ್ಜಿ ಕೊಟ್ಟಿರೋದು ಸರ್.
ಈಗ ಸರ್ ಅಲ್ಲ ನಾನು ಟೈಮ್ ಡಿಲೇ ನಿಮಗೆ ಗಮನ ತರ್ತಾ ಇದ್ದೀನಿ. ಡಿಲೇ ಆಗಿ ನನ್ನ ವಿಚಾರ ಇದೆ ಅದ್ರ ಬಗ್ಗೆ ಅದು ಯಾಕಂದ್ರೆ ನಿಮ್ಮ ಗಮನಕ್ಕೆ ನಾವು ಆಫೀಸ್ಗೆ ಅವರು ರೈತರು ಬಂದು ನಿಮ್ಮ ಗಮನಕ್ಕೆ ತಂದಿರ್ತಾರೆ ಸರ್. ಅದು ಇಲ್ಲಿ ಅದು ಇಲ್ಲಿ ನಾನು ಒಬ್ಬರಿಗೆ ಮಾಹಿತಿ ಕೊಡಬಲ್ಲೆ. ಇಲ್ಲ ಸರ್ ಅವ್ರದೇ ಫೈಲು ನಾನು ಕೇಳ್ತಾ ಇದ್ದೀನಿ. ಅವರು ಬಂದು ನೀವೇ ಮಾತಾಡಿ, ಮಧ್ಯೆ ಯಾರು ಮಾತಾಡಬೇಡಿ. ಸರ್ ಇದು ವ್ಯವಸ್ಥೆ ಈ ತರ ಇದೆ. ಡಿಲೇ ಆಗಿರೋದಕ್ಕೆ ರೀಸನ್ ನೀವು ಅದನ್ನು ಕೊಟ್ಟಿದ್ದೀರಾ. ಈಗ ಆ ಕೊಟ್ಟಿರೋದನ್ನ ನೀವು ಏನು ದಾಖಲೆ ಸರ್ವೇಯರ್ ಕಳಿಸ್ಬೇಕು ಮಾಡ್ಬೇಕು ಅನ್ನೋದು ರೀತಿನಲ್ಲಿ ನೀವು ಹೇಳಿದೀರಾ. 24ನೇ ಇಸ್ವಿನಲ್ಲಿ ಕೊಟ್ಟಿರುವಂತ ಅರ್ಜಿ ಸರ್. ಸರ್ವೇಯರ್ ಹೋಗಿಲ್ವಾ ಸರ್ ಇನ್ನ ಗ್ರಾಮಕ್ಕೆ? ಅದು ಕಚೇರಿಯಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ, 6 ಪೋಸ್ಟ್ ಖಾಲಿ ಇದಾವೆ. ಸರಿ ಸರ್. ಎಲ್ಲ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ಸರಿ ಸರ್. ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ, ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬೇಕು. ಓಕೆ. ಅದಾದ ನಂತರ ಸರ್, ಈಗ ರೈತರಿಗೆ ಏನು ತಮ್ಮ ಕಚೇರಿಯಲ್ಲಿ ಏನೇನು ಸೌಲಭ್ಯ ಸಿಗ್ಬೋದು ಸರ್? ಹಕ್ಕು ಬದಲಾವಣೆ ನಿಮ್ಮ ಕಚೇರಿಯಲ್ಲಿ, ಅದೇ ನಮ್ಮ ADLR ಕಚೇರಿಯಲ್ಲಿ ಹಕ್ಕು ಬದಲಾವಣೆಗಾಗಿ ಏನಾದ್ರೂ ನೀವು ಹಕ್ಕುಗಳನ್ನ ಟ್ರಾನ್ಸ್ಫರ್ ಮಾಡೋದಿದ್ರೆ ಮೋಜಣಿಯಲ್ಲಿ 11 ಲೆವಣಿ ನಕ್ಷೆ ಕಟ್ಬಿಟ್ಟು ಪಡ್ಕೋಬಹುದು. ಸರಿ. ಅದಕ್ಕೆ ಲೆವಣಿ ನಕ್ಷೆ ಕಟ್ಬೇಕಂದ್ರೆ ನಿಮ್ಮ ಪಾಣಿ ವಿಸ್ತೀರ್ಣ ಕೋಡಿ ಆಗಿರಬೇಕು, ಇದು ಕಡ್ಡಾಯ. ಓಕೆ. ಸಿಂಗಲ್ ಪಾಣಿ ಇರಬೇಕು. ಆಮೇಲೆ ಕೋರ್ಟ್ ಸ್ಟೇ ಇದ್ದ ಅಥವಾ ನ್ಯಾಯದ ಪ್ರಕರಣ ಇದ್ದಲ್ಲಿ ಅಂತವ್ರು ಮಾಡಕ್ಕಾಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನಿಮ್ದು ಸ್ವಾಧೀನ ಇರಬೇಕು ಹಕ್ಕಿನಂತೆ. ಆಮೇಲೆ ನಿಮ್ದು ಪಾಣಿ ಕೋಡಿ ಆಗಿರ್ಬೇಕು. ಈ ಹಕ್ಕು ಬದಲಾವಣೆ ಮಾಡ್ತೀವಿ. ನಿಮ್ ಜಮೀನು ಒತ್ತುವರಿ ಆಗಿದ್ರೆ ಹದ್ಬಸ್ತ್ ಅರ್ಜಿ ಕಟ್ಟಿದ್ರೆ ಹದ್ಬಸ್ತ್ ಪೂರೈಸಿಕೊಡ್ತೀವಿ. ನ್ಯಾಯಾಲಯದ ಆದೇಶದಂತೆ ಆದೇಶ ಆಗಿದ್ರೆ ಆ ನ್ಯಾಯಾಲಯದ ಆದೇಶನ ನಾವಿಲ್ಲೇ ನ್ಯಾಯಾಲಯದ ಆದೇಶದಂತೆ ಅಳತೆ ಮಾಡಿಕೊಡ್ತೀವಿ. ಅದು ಕೋರ್ಟ್ ಕೇಸ್ಗಳಲ್ಲಿ ಹದ್ಬಸ್ತ್ ಮಾಡಿಕೊಡ್ತೀವಿ. ಹಕ್ಕು ಬದಲಾವಣೆ ಹಕ್ಕು ಬದಲಾವಣೆಗಾಗಿ ಲೆವಣಿ ನಕ್ಷೆ ಕಟ್ಟಬಹುದು. ಜಮೀನಿನ ಗಡಿ ನಿರ್ಧರಣೆಗೆ ಹದ್ಬಸ್ತ್ ಅರ್ಜಿ ಕಟ್ಟಬಹುದು. ನ್ಯಾಯಾಲಯದ ಆದೇಶದಂತೆ ಅಳತೆ ಮಾಡಿ ಅದನ್ನು ಪೂರೈಸಲಾಗುವುದು. ಅಥವಾ ಪಾಣಿಗಳಿಗೆ ಬದಲಾವಣೆಗಾಗಿದ್ರೆ ಅದಕ್ಕೂ ಮುಂಚೆ ನಮ್ಮಲ್ಲಿ ಏನಾದರೂ ವಿಸ್ತೀರ್ಣ ತಿದ್ದುಪಡಿ ಇದ್ರೆ ಅದನ್ನು ನಮ್ಮಲ್ಲಿ 36 ಒಳಗೆ ಮಾಡ್ಕೋಬಹುದು. ಅಥವಾ ಪೌಡಿ ತಪ್ಪಾಗಿದ್ರೆ ಮೊಟೇಶಿ ಮೇಲ್ಮನವಿನ ನಮ್ಮಿಂದ DDLR ಮಾಹಿತಿ ಕಳಿಸಬಹುದು, ಎಂಡರ್ಸ್ಮೆಂಟ್ ತಗೋಬಹುದು. ಈ ತರಹದ ಆದ್ಮೇಲೆ ತಾಲೂಕು ಕಚೇರಿಯಿಂದ ಇಬ್ಬರು ತಾಲೂಕು ಸರ್ವೆ ಇರ್ತಾರೆ. ಜಮೀನಲ್ಲಿ ಕಾಲುವೆ, ಸ್ಮಶಾನ ಅಥವಾ ಇನ್ನಿತರ ಸಾರ್ವಜನಿಕ ಆಸ್ತಿ ಒತ್ತುವರಿ ಆಗಿದ್ರೆ ತಹಶೀಲ್ದಾರಿಂದ ಅರ್ಜಿ ಕೊಟ್ಟು ಅಲ್ಲಿ ತಾಲೂಕು ಸರ್ವೆ ಇರ್ತಾರೆ, ಅವರಿಂದ ಅದನ್ನ ಪೂರೈಸ್ಕೊಳ್ಬಹುದು. ಸರಿ ಸರ್. ಇದಕ್ಕೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಸರ್ಕಾರಿ ಆಸ್ತಿಗಳಿಗೆ ಆನ್ಲೈನ್ ಇಲ್ಲ, ಅದು ಇಲ್ಲ. ತಾಲೂಕು ಸರ್ವೆ ಇದ್ರೆ ಈ ಹಕ್ಕು ಬದಲಾವಣೆ ಆಗಲಿ ಹದ್ಬಸ್ತ್ ಆಗಲಿ ಇದಕ್ಕೆಲ್ಲ ಆನ್ಲೈನ್ ವ್ಯವಸ್ಥೆ ಇದೆ. ಹೌದು. ಆಮೇಲೆ ಇವಾಗ ಹೊಸದಾಗಿ ಅಭಿಲೇಖಾಲಯದ ಪ್ರಕಾರಗಳು, ಅಭಿಲೇಖಾಲಯ ದಾಖಲೆಗಳನ್ನು ನೀವು ಆನ್ಲೈನ್ ತಗೋಬಹುದು. ಸರಿ ಸರ್. ಈಗ ಹದ್ಬಸ್ತು ಬಿಟ್ಟು ಲವೆನ್ನಿ ಮತ್ತೆ ಪೋಡಿಗೆ ಸ್ವಾವಲಂಬಿ ಅನ್ನೋ ವ್ಯವಸ್ಥೆ ಇದೆ ಅಲ್ವಾ ಸರ್? ಹೌದು. ಅದಕ್ಕೆ ರೈತರ ಅಪ್ಲಿಕೇಶನ್ ಹಾಕೊಬೋದಲ್ವಾ ಸರ್? ಸ್ವಾವಲಂಬಿಲಿ ನೀವು ಅಪ್ಲಿಕೇಶನ್ ಹಾಕೊಂಡು ನೀವು ನಿಖರವಾಗಿ ಅಳತೆ ಮಾಡಿಕೊಟ್ರೆ ಹಾ. ಅದು ಬೇಗ ಆಗುತ್ತೆ. ಅಳತೆ ತಪ್ಪಿದ್ರೆ ಅದಕ್ಕೆ ಸಾರ್ವಜನಿಕರ ಹೊಣೆಗಾರ, ಈ ಎಚ್ಚರಿಕೆ ಅವ್ರಿಗಿರ್ಬೇಕು. ಹೌದು. ಈಗ ಅದಕ್ಕೆ ಸ್ಕೆಚ್ ಒದಗಿಸುವಂತದ್ದು ನಿಮ್ಮ ಡಿಪಾರ್ಟ್ಮೆಂಟ್. ಸ್ಕೆಚ್ ಸಾರ್ವಜನಿಕರ ಮಾಡಿಕೊಡ್ತಾರೆ. ಅಲ್ಲ ಸರ್, ಫಸ್ಟ್ ನೀವು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ಬೇಕಲ್ವಾ? ಇಲ್ಲ ಈಗ 2-3 ವರ್ಷದಿಂದಾನೇ ಇದೆ. ಬಟ್ ಈಗ ಮೊನ್ನೆ LS ಸ್ಟ್ರೈಕ್ ಆಗಿರೋದ್ರಿಂದ ಈ ವ್ಯವಸ್ಥೆ ಸ್ವಲ್ಪ ಎಲ್ಲರ ಗಮನ ಹರಿಸ್ತಾ ಇದೆ. ಸೊ ಈಗ ನಾವು ಕೇಳ್ತಾ ಇರೋದು, ಸರ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಅಪ್ಲಿಕೇಶನ್ ಕಟ್ಬೋದು ಸ್ವಾವಲಂಬಿನಲ್ಲಿ, ನಾವೇ ಸ್ಕೆಚ್ ರೆಡಿ ಮಾಡ್ಕೊಂತೀವಿ ಅಂತ. ನಿಮ್ಮ ಕಚೇರಿಯಲ್ಲಿ ಒಂದು ಮೂಲ ಸ್ಕೆಚ್ನ ನೀವು ಪ್ರೊವೈಡ್ ಮಾಡಬೇಕಿರುತ್ತೆ. ಅದರಲ್ಲಿ ಅದನ್ನ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಅವತ್ತೇ ಅರ್ಜಿ ಕಟ್ಟಿದ ದಿನಾನೇ ನಿಮ್ಗೆ ಅಪ್ಲೋಡ್ ಮಾಡಿಕೊಡ್ತೀರಾ ಸ್ಕೆಚ್ ರೆಡಿ ಮಾಡಿ. ಇನ್ ಕೆಲವರು ರೈತರು ತಮ್ಮಷ್ಟಕ್ಕೆ ತಾವು ಬಂದು ಅಪ್ಲಿಕೇಶನ್ ಕೊಟ್ರೆ ಅದನ್ನ 15 ದಿನ, 1 ತಿಂಗಳು, 1.5 ತಿಂಗಳು ಈ ತರ ಯಾಕೆ ಪೆಂಡಿಂಗ್ ಇಟ್ಕೊಂತೀರಾ? ಸ್ವಾವಲಂಬಿಲಿ ಅಷ್ಟು ಕಾಯಕ್ ಬರೋದಿಲ್ಲ. ಫಿಫೋ ಇರೋ ವ್ಯವಸ್ಥೆ ಫಸ್ಟ್ ಔಟು. ಹೌದು. ಯಾರೇ ಅರ್ಜಿ ಅಲ್ಲ, ಸ್ವಾವಲಂಬಿನಲ್ಲಿ ಸರ್ ನಿಮ್ಗೊಂದು ಮಾಹಿತಿ ಕೊಡ್ತೀನಿ. ADLR ಬಿಟ್ರೆ ಇನ್ಯಾರ್ದು ಫಿಫೋ ಬರಲ್ಲ ಸರ್. ಅದು ಗೊತ್ತಿದೆ. ಈಗ ನಮ್ಮ ಸೂಪರ್ವೈಸರ್ 4 ಜನ ಇದೀವಿ. ಹೌದು. ಬಂದು ನಮ್ಮಲ್ಲಿ ಬಂದು ನಾವು ಅವಧಿ ಕ್ಲಿಯರ್ ಮಾಡ್ತೀರಾ? ನಮಗಿರೋ ಈ ಟೈಮ್ 3 ದಿವಸ ಇರುತ್ತೆ. ಹೌದು. ಸೂಪರ್ವೈಸರ್ಗಿಂತ ಮುಂಚೆ ಬರುತ್ತಲ್ವಾ ಸರ್ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ನಾವು ಮತ್ತೆ ಅದನ್ನ ಸ್ಕೆಚ್ ರೆಡಿ ಮಾಡಿ ಅಪ್ಲೋಡ್ ಮಾಡ್ಬೇಕಲ್ವಾ? ಸೊ ಅಲ್ಲಿ ರೈತರಿಗೆ ಮತ್ತೆ ಸ್ಕೆಚ್ ಕೊಡ್ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಪ್ರಾಥಮಿಕ ಹಂತದಲ್ಲಿ ಅರ್ಜಿದಾರನ ಆಧಾರ್ ಕಾರ್ಡು, ಪಹಣಿ ಪರಿಶೀಲನೆ ಮಾಡಲೇಬೇಕು. ಹೌದು. ಸರ್ವ ದಾಖಲೆ ಸರಿಗಳ ಪರಿಶೀಲನೆ ಮಾಡಲೇಬೇಕು. ಹೌದು. ಪರಿಶೀಲನೆ ಮಾಡಿದ್ಮೇಲೆ ಲೆವಡಿ ಕೇಸ್ ಬರ್ತಾರೆ, ಅದನ್ನು ಪುಷ್ ಮಾಡ್ತಾರೆ. ಹೌದು ಸರ್. ಸರಿಯಿಂದಲೇ ಮಾತ್ರ. ಹೌದು. ಅದಕ್ಕೆ ಸಮಯ 1 ವಾರದಿಂದ 8 ದಿವಸ ಟೈಮ್. 8 ದಿನ. ಬಟ್
ಇಲ್ಲಿ 15 ದಿನ ಆಗಿದ್ರೇನು ಇನ್ನೂ ಅಪ್ಲೋಡ್ ಮಾಡಿಲ್ಲ, 20 ದಿನ ಆಗಿದ್ರೇನು ಅಪ್ಲೋಡ್ ಮಾಡ್ಲಿಲ್ಲ. ಆಮೇಲೆ ಹೇಳಿದ್ರೆ ಅದಕ್ಕೆ ಪಕ್ಕಾ ಬುಕ್ ಸಹ ಅವರೇ ಮಾಡ್ಕೊಂಬಂದ್ ಕೊಡ್ತಾರೆ. ನೀವು ಬರೀ ಅರ್ಜಿ ಕಟ್ತೀರಾ ಅಷ್ಟೇ ಅಂತ ಹೇಳ್ತಾರೆ. ಪಕ್ಕಾ ಬುಕ್ ಆಚೆ ಮಾಡ್ಬೇಕಾ ಇಲ್ಲ ಕಚೇರಿ ಒಳಗಡೆ ಮಾಡ್ಬೇಕಾ ಸರ್? ನಾವು ಸಾರ್ವಜನಿಕರು ಮಾತ್ರ ರಕ್ಷೆ ಕೊಡೋದು, ಉಳಿದ್ಲಾಕೆ ನಾವೇ ಮಾಡ್ತೀವಿ, ನೀವೇ ಮಾಡ್ಕೊಬೇಕು. ಬಟ್ ಅಲ್ಲಿ ನಿಮ್ಮ ಅಧಿಕಾರಿ ಉತ್ತರ ಕೊಟ್ಟಿದ್ದ ದಿನ ಪಕ್ಕಾ ಬುಕ್ ಅವರೇ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಯಾರು ಮಾಡ್ಕೊಂಡ್ ಬರ್ತಾರೆ ಸರ್ ಪಕ್ಕಾ ಬುಕ್? ಹಾಗಾದ್ರೆ ಸಾಮಾನ್ಯ ರೈತರಿಗೆ ಅದು ಕೊಡ್ಬಾರ್ದ? ಆ ಸೌಲಭ್ಯ ಸಿಗ್ಬಾರ್ದಾ? ಖಂಡಿತ ಸಿಗ್ಬೇಕು. ಸಿಗ್ಬೇಕಲ್ವಾ? ನೀವು ನಿಮ್ ನೋಟಿಸ್ ಬೋರ್ಡ್ ಅಲ್ಲಿ ಅದನ್ನ ಹಾಕಿದ್ರ ಸರ್, ಸ್ವಾವಲಂಬಿತ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ LSU ಅಷ್ಟು ಜನ ಬಂದು ನಿಮ್ ಆಫೀಸ್ ಕಚೇರಿ ಮುಂದೆ ಕೇಳ್ತಾ ಇದ್ರಲ್ಲ, ಇಲ್ಲಿ ಸರ್ವೇರ್ಸ್ ಇಲ್ಲ ಅನ್ನೋ ಮಾಹಿತಿ ಒಂದು ಮಾತ್ರ ಕೊಟ್ಟು ಕಳಿಸ್ತಾ ಇದ್ರಿ. ನೀವು ಅಲ್ಲಿ ಬೋರ್ಡ್ ಅಲ್ಲಿ ಒಂದು ಸ್ವಾವಲಂಬಿ ವ್ಯವಸ್ಥೆ ಇದೆ ಅದನ್ನ ಪಡ್ಕೊಳ್ಳಿ ಅಂದ್ಬಿಟ್ಟು ಯಾಕೆ ಸರ್ ಹೇಳಿಲ್ಲ ನೀವು? ಅಂದ್ರೆ ನೀವು ಅಂತ ಹೇಳಿದ್ರೆ ನೀವಲ್ಲ, ನಿಮ್ಮ ಇಲಾಖೆ. ನಮ್ಮ ಇಲಾಖೆ ಹೇಳ್ತಾ ಇದ್ದೀನಿ, ಅವ್ರು ಸೆನ್ಸಸ್ ಅಲ್ಲಿ ಇದ್ದೀವಿ, ಅದಕ್ಕೆ ಇದಾಗಿದೆ. ಇಲ್ಲ ಸರ್, ತಪ್ಪು. ಸೆನ್ಸಸ್ ಆಯಿತು, ಆದ್ಮೇಲೆ ಕಚೇರಿಗೆ ಬಂದಿದ್ದೀರಾ. ಕಚೇರಿಗೆ ಆಗಿದ್ದಾದ್ಮೇಲೆ ಅದು ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಕೊಡ್ಬೇಕಿತ್ತು. ನಾನು ಇಲ್ಲಿ ಕೇಳ್ತೀನಿ ಸರ್, ನೀವು ಬೇಕಾದ್ರೆ ಇಲ್ಲಿರೋ ರೈತರಿಗೆ ಇಷ್ಟು ಜನ ಬಂದು ನಿಮ್ಮ ಆಫೀಸಲ್ಲಿ ಕೇಳಿದ್ರೇನು ಸಹ ಯಾರು ಸ್ವಾವಲಂಬಿ ಬಗ್ಗೆ ಹೇಳಿಲ್ಲ. ನಾನು ಬೇಕಾದ್ರೆ ನಿಮ್ಮ ಇಲ್ಲಿರೋ ರೈತರನ್ನ ನಾನು ಕಳಿಸ್ತೀನಿ, ಅವ್ರನ್ನ ಕೇಳ್ತೀನಿ, ಅವ್ರು ಕೇಳಿರೋ ಮಾಹಿತಿ ಕೊಟ್ಟಿರೋದನ್ನು ನಿಮ್ಮ ಹತ್ರ ಹೇಳಿಸ್ತೀನಿ ಸರ್. ಸ್ವಾವಲಂಬಿ ಶುರುವಾಗಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅದ್ರ ಬಗ್ಗೆ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ಶುರುವಾಗಿ 2 ವರ್ಷ ಆಯ್ತು. ಸಾರ್ವಜನಿಕವಾಗಿ ಪ್ರಕಟಣೆ ಆಗಿದೆ ಸರ್ಕಾರದಿಂದ. ನಾವು ಕಚೇರಿ ಲಾಸ್ಟ್ ಟೈಮ್ ಎಲ್ಲೆಲ್ಲಿ ಫಂಕ್ಷನ್ ಮಾಡಿದ್ವಿ ಎಲ್ಲ ಬೋರ್ಡ್ ಹಾಕಿದೀವಿ, ಮಾಹಿತಿ ಕೊಟ್ಟಿದೀವಿ. ಇವಾಗ ಇಲ್ಲೂ ಬೋರ್ಡ್ ಹಾಕ್ತೀವಿ. ಅಲ್ಲ, ವ್ಯವಸ್ಥೆ ಸರಿ ಆಗ್ಬೇಕು, ಅದೀಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನದೊಳಗಡೆ ಮಾಡ್ತೀರಾ ಸರ್? ಆಮೇಲೆ ನಿಮ್ಮ ಅಧಿಕಾರಿಗಳು ಯಾರಿದ್ದಾರೆ, ಕೆಳಗಿನ ಅಧಿಕಾರಿಗಳು ಇಲ್ಲ ನಿಮ್ಮ ಜೊತೆಯಲ್ಲಿರುವಂತ ಅಧಿಕಾರಿಗಳು, ಈಗ ಸಾರ್ವಜನಿಕರದ್ದು ಅಪ್ಲಿಕೇಶನ್ಸ್ ನ ಯಾವಾಗ ವಿಲೆ ಮಾಡ್ತಾರೆ ಸರ್? ಯಾಕಂದ್ರೆ ಅವ್ರಿಗೂ ಅವ್ರದಂತಾದ ಜವಾಬ್ದಾರಿಗಳು ಇರುತ್ತೆ. ಬಟ್ ಇದು ರೈತರ ಫೈಲು ಇಲ್ಲ ಎಲ್ಲಿಂದ ಬೇರೆ ಕಡೆಯಿಂದ ಬರೋ ಫೈಲು, ಅದು ಡಿಫ್ರೆನ್ಶಿಯೇಟ್ ಅವ್ರು ಮಾಡ್ಕೊಂತಾರೋ ಇಲ್ಲ ಎಲ್ಲಾ ಫೈಲ್ಸ್ ಒಂದೇ ತರ ಟ್ರೀಟ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಸರ್. ಆದ್ರಿಂದ ಯಾಕಂದ್ರೆ ಈ ವ್ಯವಸ್ಥೆ ಹಂಗೆ ನಡೀತಾ ಇರೋದ್ರಿಂದ ನಾವು ನಿಮ್ಮನ್ನು ಕೇಳ್ತಾ ಇದೀವಿ. ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ನಿಮಗೆ ಸಂಶಯ ಬಂದಲ್ಲಿ ನಾವು ವಿಷಯ ಪಡಿಸ್ತೀವಿ. ಆದ್ರೆ ನಮ್ಮ ಹಂತದಲ್ಲಿ ಬರೋ ಕಡತಗಳು ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ಯಾರೇ ಆಗ್ಲಿ ನಮಗಿರತಕ್ಕಂಥ ನಿಗದಿಪಡಿಸಿದ ಸಮಯದಲ್ಲೇ ನಾವು ಸಂಪೂರ್ಣವಾಗಿ ಮುಗಿಸಕ್ಕೆ ಪ್ರಯತ್ನ ಪಡ್ತೀವಿ. ಡಿಲೇ ಆದ್ರೆ ಅದು ಸಾರ್ವಜನಿಕ ಒತ್ತಡ ಅಂತಲ್ಲ, ನಮ್ಮಲ್ಲಿರೋ ಕಡತಗಳ ಒತ್ತಡ, ಅದು ಬಿಟ್ಟರೆ ಬೇರೆ ಯಾವ ಒತ್ತಡ ಇರೋಲ್ಲ. ಆಯ್ತು ಸರ್. ಈಗ ಕಡತಗಳು ಅಂದ್ರೆ ಆ ಸ್ವಾವಲಂಬಿದ ಎಷ್ಟು ನೀವು ಕ್ಲಿಯರ್ ಮಾಡಿದೀರೋ ಗೊತ್ತಿಲ್ಲ ನನಗೆ. 200-300 ಫೈಲ್ ಕ್ಲಿಯರ್ ಆಗಿರ್ಬೋದೇನೋ? ಆಗಿದೆ ಸರ್. ಅಷ್ಟರ ಒಳಗಡೆ ಅಷ್ಟು ಫೈಲ್ಸ್ ನಿಮ್ಗೆ ಯಥೇಚ್ಛೇನಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಇದ್ದಿದ್ದು ಬೇರೆ ಕೆಲಸಗಳು ಇರ್ಲಿಲ್ಲ ಸರ್. ಯಾಕಂದ್ರೆ ಬೇರೆ LSಗಳು ಯಾರು ಕೆಲಸ ಮಾಡ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಆ ಕೋಡಿ ಫೈಲು 11 ಫೈಲ್ ಯಾವಾಗೂ ಬರ್ತಾ ಇರ್ಲಿಲ್ಲ, ಅವೇ ಬರ್ತಾ ಇದ್ದಿದ್ದು. ಆ ಟೈಮಲ್ಲಿ ಆಗಿರುವಂತ ಫೈಲ್ಸ್ ಸಹ ಇನ್ನೂ ಅಭಿಲೇಖ ಆಗಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದನ್ನ ನಾವು ಅಪ್ಲಿಕೇಶನ್ ಆದ್ರೂ ಸಹ ಅದಕ್ಕಾದ್ರೂ ನೀವು ಕೊಡ್ಬೋದಿತ್ತು. ಬಟ್ ಅದಕ್ಕೂ ಎಂಡೋರ್ಸ್ಮೆಂಟ್ ಕೊಡ್ತಾ ಇದ್ದೀರಲ್ವಾ ಸರ್? ಈಗ ಅದನ್ನ ಏನಂತ ಅರ್ಥ ಮಾಡ್ಕೊಬೇಕು ನಾವು? ಒಂದು ಅಶ್ವಿನ್ ಅವರೇ ಏನ್ ಕೇಳಿ, ಸ್ವಾವಲಂಬಿ ಆಗ್ಲಿ ತತ್ಕಾಲ್ ಕೋಡಿ ಆಗ್ಲಿ 11 ಆಗ್ಲಿ ಎಲ್ಲವೂ ಸೈನ್ ಆದ್ಮೇಲೆ ಕಡ್ಡಾಯವಾಗಿ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕು. ಹೌದು ಸರ್. ಅದಕ್ಕೆ ಇರೋದು ಒಬ್ಬರೇ ಎಂಪ್ಲಾಯಿ. ತಿಂಗಳಿಗೆ ಸೈನ್ ಆಗುವ 5 ಕಡತಗಳನ್ನ ರಾತ್ರೋರಾತ್ರಿ ಒಂದ್ ದಿವಸ ಮುಗಿಸಕ್ಕಂತೂ ಆಗಲ್ಲ. ಸರಿ, ಈ ಕೆಲಸಕ್ಕೆ ವ್ಯಕ್ತಿಗತ ಇರಲೇಬೇಕಾಗತ್ತೆ. ಅದರಿಂದ ಡಿಲೇ ಆಗಿದೆ, ಅದನ್ನ ಬೇಗ ಮುಗಿಸಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ ಆ ಟೈಮಲ್ಲಿ ಫೈಲ್ಸ್ ಕಮ್ಮಿ ಇರೋದ್ರಿಂದ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂದ್ಬಿಟ್ಟು ನಮ್ ವಾದ ಸರ್. ಯಾಕಂದ್ರೆ 7 ಜನ ಮಾತ್ರ LSಗಳು ವರ್ಕ್ ಮಾಡ್ತಾ ಇದ್ರು ಆ ಟೈಮಲ್ಲಿ, ಮಿಕ್ದವ್ರು ಯಾರು ಇಲ್ಲ ಸರ್. ಅವ್ರು ಬರ್ತಾ ಇದ್ದ ಕಡತಗಳು ಕಮ್ಮಿನೇ ಇತ್ತು. ಓಕೆನಾ? ಅದಕ್ಕೂ ಮುಂಚೆ ಕರ್ತಗಳೇ ಬರ್ತಾ ಇರ್ಲಿಲ್ಲ. ಸ್ವಾವಲಂಬಿದ ಏನಿತ್ತು ಅದೊಂದೇ ಮಾತ್ರ ಬರ್ತಾ ಇದ್ದಿದ್ದು. ಆವಾಗ್ಲೂ ಸಹ ಕೋಡಿ ಆಗಿರುವಂತ ದಾಖಲಾತಿಗಳನ್ನ ನೀವು ಅಪ್ಲೋಡ್ ಮಾಡಲಿಲ್ಲ ಸರ್. ನನ್ನ ಪ್ರಶ್ನೆಗೆ ಹೇಳ್ತೀನಿ, ಇದನ್ನ ಬೇಗ ಆದಷ್ಟು ಮುಗಿಸಕ್ ಪ್ರಯತ್ನ ಪಡ್ತೀನಿ ಸರ್. ಇಷ್ಟೆಲ್ಲ ಹೇಳಿದ್ರೆ 2 ವರ್ಷದಿಂದ ಸುಮಾರು 1 ವರ್ಷ 2 ತಿಂಗಳಿಂದ ಕಡತಗಳನ್ನ ನಿಮ್ಮ ಇಲಾಖೆಯಲ್ಲಿ ಯಾಕೆ ಇಟ್ಕೊಂಡಿದ್ರೆ ನನಗೆ ಗೊತ್ತಾಗಬೇಕು. ಯಾಕಂದ್ರೆ ನಾನ್ ಕೊಟ್ಟಿರುವಂತ ನಿಮ್ಗೂ ಗೊತ್ತು, ದಿಲೀಪ್ ಸರ್ಗೂ ಗೊತ್ತು, ADLRಗೂ ಗೊತ್ತು. ಬನ್ನಿ ಸರ್, ಉತ್ತರ ಕೊಡ್ ಬನ್ನಿ. ಯಾಕೆ ಇಟ್ಕೊಂಡಿದಾರೆ ನನಗೆ ಗೊತ್ತಾಗ್ಬೇಕಿದ್ದು. ಕಾನೂನಿಗೆ ವಿರುದ್ಧವಾಗಿ ಏನಾದ್ರು ಕೇಳಿದ್ದೀನ ಅದಕ್ಕೂ ಉತ್ತರ ಕೊಡ್ಬೇಕು. ಬನ್ನಿ ಸರ್, DDLR ಆಫೀಸ್ ಫೋನ್ ಮಾಡಿ ಸರ್. ಹೋಗಿದ್ಯಾ? ಫೋನ್ ಮಾಡಿ ಸರ್. ಅವ್ರಿಗೆ ಹೋಗಿದ್ಯಾ? ಫೋನ್ ಮಾಡಿ ಸರ್. ಕೇಳಿ ಸರ್, ಯಾಕೆ ಇಟ್ಕೊಂಡಿದ್ದಾರೆ? ಇದ್ರ ಹಿಂದಿನ ರಹಸ್ಯ ಏನು ಅಂತ, ಏನಾದ್ರೂ ಭ್ರಷ್ಟಾಚಾರದ ಇದು ಆರೋಪ ಏನಾದ್ರೂ ಇದ್ರೆ ಮಾಡಿ. ಇಲ್ಲಿ ಅಂತ ಕಾನೂನಿಗೆ ವಿರುದ್ಧವಾಗಿ ಏನಾದ್ರೂ ಕೇಳಿದ್ರೆ ಹೇಳಿ.
ಹೇಳಿ ಸರ್, 1 ವರ್ಷ 2 ತಿಂಗಳು ಸರ್ ನಿಮ್ಮ ಇಲಾಖೆಯಲ್ಲಿ ಆಗಿರೋ ತಪ್ಪು ಸರ್ ಇದು. 87 ಸರ್ವೆ ನಂಬರ್ ಕುಂಬಾರ್ನಹಳ್ಳಿ ಈ ಗ್ರಾಮದ ಏನು ಪೋಡಿ ಕಟ್ಟಕ್ ಆಗ್ತಾ ಇಲ್ಲ. ಯಾರು ಇದಕ್ಕೆ ಹೊಣೆ? ಯಾರು ಸರ್ ಹೊಣೆ? ನಿಮಗೆ ಗೊತ್ತು ಏನ್ ತಪ್ಪಾಗಿದೆ ಅನ್ನೋದು. ಈಗ ನಾನ್ ಕಟ್ಬೇಕು, ನನ್ನ ಹಕ್ಕದು. ಯಾಕೆ ನನ್ನ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಾ? ಮಾಡಿರೋ ತಪ್ಪು ನಿಮ್ಮದು ಇಲಾಖೆ ಸರ್ವೇಯರ್ಸು ಸೂಪರ್ವೈಸರ್ಸು ಫೈಲ್ ಕ್ರಿಯೇಟ್ ಮಾಡಿ ಇದು ಇಸಾ ನಂಬರ್ ಮಾಡಿದ್ದಾರೆ, ಆದ್ರೆ ಫೈಲೇ ಇಲ್ಲ. ರೆಡಿ ಯಾವಾಗ ಸರ್? ಅದು ನಾನ್ ಫಾಲೋ ಅಪ್ ಮಾಡಿ ಒಂದು 50 ಸಲ ಬಂದಿದ್ದೀನ ಸರ್ ನಿಮ್ಮ ಇಲಾಖೆಗೆ. ಯಾಕೆ ಸರ್ ಬರ್ಬೇಕು ನಾನು? ಇಲ್ಲ. ಇನ್ನೊಂದು, ನಾವು ಎಲ್ಲಾದ್ರೂ ಯಾರ ಹತ್ರ ಆದ್ರೂ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾರ ಹತ್ರ ಆದ್ರೂ ಈ ರೀತಿ ಕೈ ಚಾಚಿದೀವ ಕೇಳಿ ಸರ್. ಆ ರೀತಿಯಾದ ಯಾವುದೇ ಒಂದು ಉದಾಹರಣೆ ಇದ್ರೆ ಹೇಳಿ. ನಾವು ಈ ರೀತಿ ಕೆಲಸ ಮಾಡ್ಕೊಡ್ತೀವಿ, ನಮಗ್ ದುಡ್ಡು ಕೊಡಿ ಅನ್ನೋಂಥದ್ದು ಯಾವ್ದಾದ್ರೂ ಒಂದು ಉದಾಹರಣೆ ಇದ್ರೆ ನೀವು ಹೇಳಿದಾಗ ನಾವು ಕೇಳ್ತೀವಿ, ನಿಮ್ಮ ಕಾಲಿಗೆ ನಾವು ಬೀಳ್ತೀವಿ. ನಾವು ಕೇಳ್ತಾ ಇರುವಂತದ್ದು ಸಾರ್ವಜನಿಕರ ತೊಂದರೆಯನ್ನ ಕಾನೂನುಬದ್ಧವಾಗಿ ಪರಿಹಾರ ಮಾಡಿಕೊಡಿ, ಇಷ್ಟೇ ನಾವು ಕೇಳ್ತಾ ಇರುವಂತದ್ದು. ಮಡಿವಾಳದ್ದು ಅದೇ ಹೇಳ್ತಾ ಇದ್ದಾರೆ, ಏನು ಲವಣಿ ಸ್ಕೆಚ್ ಮಾಡಿ ಅಂತ ಹಾಕ್ತಾರೆ, ಏನೋ ಪೋಡಿ ಮಾಡಿ ಅಂತ ಹಾಕಿರುವಂತದ್ದು ಅಲ್ವಾ ಸರ್? ಸಿಂಗಲ್ ನಂಬರ್ ಸರ್, ಫುಲ್ ನಂಬರ್ಗೆ ಸರ್ ಸ್ಕೆಚ್ ಅಪ್ಲಿಕೇಶನ್ ಕಟ್ಸ್ತಾರೆ. ಅದು ಇದಾಗುತ್ತೆ, ಏನು ಎಕ್ಸ್ಟೆನ್ಷನ್ ಏನು ಮೆನ್ಷನ್ ಇರಲ್ಲ ಅದರಲ್ಲಿ. ಸ್ಕೆಚ್ ಮಾಡೋ ಅವಶ್ಯಕತೆನೇ ಇರಲ್ಲ, ಇಲ್ಲ. ಓಕೆನಾ? ಅದನ್ನ ಯಾರೋ ಒಬ್ರು ಸರ್ವೇಯರ್ಗೆ ಅಲಾಟ್ ಆಗುತ್ತೆ ಸರ್. ಸರ್ವೇಯರ್ ಲಿಖಿತ್ ಅನ್ನೋರು ಸರ್ವೇಯರ್ ಅಲಾಟ್ ಆಗುತ್ತೆ. ಅವರು ಅವರು ಬಂದು ಸೈಟಿಗೆ ಬಂದು ಫಾರ್ಮರ್ ಮತ್ತೆ ಯಾರಿದ್ದಾರೆ ಅವ್ರ ಹತ್ರ ಬಂದಿದ್ದಾರೆ, ನೋಡಿದ್ದಾರೆ. ಅದು ಏನು ಲಾಯರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಾಡಿದೀನಿ ಅಂತ ಹೇಳ್ತಾ ಇದಾರೆ ಈಗ. ಒಂದ್ ನಿಮಿಷ, ಅದೊಂದು ಏನಪ್ಪ ಮಿಸ್ಟೇಕ್ ಅಂದ್ರೆ ಡೇಟಾ ಎಂಟ್ರಿನಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂ ಬಂದ್ಬಿಡ್ತು ಅಪ್ಲೋಡ್ ಆಗಿ. ಅದಾದ್ಮೇಲೆ ಸೂಪರ್ವೈಸರ್ ಚೆಕಿಂಗ್ ಸರ್ವೇರ್ ಇಲ್ಲ ಸರ್ವೆ ಸೂಪರ್ವೈಸರ್ ಇದಾರೆ ಸರ್. ಅದಾದ್ಮೇಲೆ ಸೂಪರ್ವೈಸರ್ ಇದಾರೆ ಸರ್. ಅವರಿಬ್ರು ಗಮನಕ್ಕೂ ಬರ್ದಿರೋ ಲವೆನಿ ಸ್ಕೆಚ್ ಆಗುತ್ತೆ ಸರ್. ಅದು ಅವಶ್ಯಕತೆನೇ ಇಲ್ಲ, ಬೇಕಾಗೇ ಇಲ್ಲ. ಅದನ್ನ ಅಪ್ಲಿಕೇಶನ್ ಕಟ್ಸಿ ಅದನ್ನ ಮಾಡಿಸಿ ಅದ್ರಲ್ಲಿ ಒಂದು 40,000 ದುಡ್ಡು ತಗೊಂಡು ಅದು ಯಾರಿಗೋಗಿದೆ ಏನೋಗಿದೆ ಅದು ಮುಂದೆ ತನಿಖೆ ಆಗಿ ಆಗ್ಬೇಕು ಸರ್. ಇದಾಗಿದೆ. ಅದೇ ರೀತಿ ಖರಾಬ್ ತಿದ್ದುಪಡಿಗೆ ಇದೇ ಇನ್ನು ಚಿಕ್ಕಾಗಡೆ ಗ್ರಾಮದ ಒಂದು ಖರಾಬ್ ತಿದ್ದುಪಡಿಗೆ ಒಂದು ಕಳಿಸ್ತಾರೆ ಸರ್. 3 ತಿಂಗಳು ಸರ್ ಇಲ್ಲಿ ಇದ್ದಿದ್ದು. 3 ತಿಂಗಳಾದ್ಮೇಲೆ ಹೋಗ್ತದೆ DDLR ಆಫೀಸ್ಗೆ ಹೋದ್ಮೇಲೆ ದಾಖಲೆಗಳು ಇಲ್ಲ, ದಾಖಲೆಗಳು ಕೆಲವು ಅದರಲ್ಲಿ ಖರಾಬೆ ಮೆನ್ಷನ್ ಇಲ್ಲ ಅಂದ್ಬಿಟ್ಟು ರಿಟರ್ನ್ ಕಳಿಸ್ತಾರೆ. ಇಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಇದಿಲ್ವಾ, ಏನೋ ಜ್ಞಾನ ಇಲ್ವಾ ಏನೋ? ಯಾರೇ ಸರ್ವೆ ಮಾಡಿ ವರದಿ ಕೊಟ್ಟು ಅದು ಮಾಡಿ ಕಳಿಸ್ಕೊಡ್ತಾರಲ್ಲ, ಯಾವ ರೀತಿ ಕಳಿಸ್ಕೊಡ್ತಾರೆ? ಕಣ್ಮುಚ್ಕೊಂಡು ಕಳಿಸ್ಕೊಡ್ತಾರ? ಏನಕ್ಕೆ ಸಾರ್ವಜನಿಕರ ಈ ರೀತಿಯಾಗಿ ತೊಂದರೆ ಕೊಡುವಂತದ್ದು ಏನಿದೆ? ಏನು ಅಂದ್ರೆ ಇದ್ರ ಹಿಂದೆ ಒಂದೇ ಸರ್, ನನ್ನ ಉತ್ತರ ನನಗೆ ತಿಳಿದಿದ್ದು ಒಂದೇ ಉತ್ತರ, ದುಡ್ಡು ಸರ್. ಕರ್ದ ಇಲ್ದೇ ಇರುವಂತದ್ದು ಪೋಡಿ ಮಾಡಿರುವಂತ ಉದಾಹರಣೆಗಳು ನಾನು ಕೊಡಬಲ್ಲೆ. ಆದ್ರೆ ಮಾಡಿದೀರಾ? ಹೆಂಗ್ ಮಾಡಿದ್ರಿ? ಅದೇ ನನ್ನದೇ ಕಸಿನ್ ಒಂದು ಇದು ಲಿಂಗಾಪುರದ ಗ್ರಾಮದ 98ನೇ ಸರ್ವೆ ನಂಬರ್ ಕರ್ದ ಇಲ್ಲ ಬಿಡು ಅಂದ್ಬಿಟ್ಟು ತೋರಿಸಿದ್ದಾರೆ. ಅದಕ್ಕೆ ಆದೇಶ ಮಾಡ್ಕೊಡಿ ಅಂದ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಿಗೆ ಫೈಲ್ ಹೋಗಿ ಸುಮಾರು 1 ವರ್ಷ ಆಯ್ತು, ಇವತ್ತಿನ ತನಕ ಆಗಿಲ್ಲ. ಯಾವ ನ್ಯಾಯ ಸರ್ ಇದು? ಯಾವ ನ್ಯಾಯ ಸರ್? ಒಬ್ರಿಗೊಂದು ಇನ್ನೊಬ್ರಿಗೊಂದು ಕಂದಾಯ ಇಲಾಖೆಯಲ್ಲಿ ಎಲ್ಲಾದ್ರೂ ಇದೆಯಾ? ನಮ್ಮೂರು ಸ್ಮಶಾನ ಯಾಕೆ ಮಾಡ್ಕೊಟ್ಟಿಲ್ಲ? ಯಾಕೆ ನಮ್ಮೂರಲ್ಲಿ ಜನಗಳಲ್ವಾ? ದೂರ ಕೊಡ್ಬೇಕು. ಏನೋ ವಿಶೇಷ ತಹಸೀಲ್ದಾರ್ ಹೇಳೋದು ನಾನು 10 ದಿವಸ ಆಯ್ತು ಅಂತ. ಈಗ ಅವರು ಉತ್ತರ ಕೊಡ್ಲಿ. ಅವ್ರು ಹಂಗೆ ಹೇಳ್ತಾರೆ, ಅವರು ಸರ್ವೆ ಸೂಪರ್ವೈಸರ್. ಹೇಳಿ ಸರ್, ಈಗ ಅವರು ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ಸರ್ವೆ ನಂಬರ್ 66 ನೀವು ಬರ್ಬೇಕು ಸ್ವಾಮಿ, ಧೈರ್ಯವಾಗಿ ಬರ್ಬೇಕು. ಪ್ರಶ್ನೆ ಮಾಡುವಂತದ್ದು ಆಗ್ಬೇಕು. 3 ವರ್ಷ ಆಯ್ತಾ 4 ವರ್ಷ ಆಯ್ತಾ ನಿಮ್ಗೆ? 4 ವರ್ಷ ನಡೀತು. ಪೋಡಿ ತಿದ್ದುಪಡಿಗೆ ಹಾಕಿ 4 ವರ್ಷ ಸತತವಾಗಿ ಬರ್ತಾ ಇದೆ. ಹತ್ರ ಇಟ್ಕೊಳ್ಳಿ. 4 ವರ್ಷದಿಂದ 4 ವರ್ಷದಿಂದ ಸರ್ ಭಯ ಕೊಡ್ತಾ ಇದ್ದಾರೆ. ನಿಮ್ಮ ಆಸ್ತಿ ನೀವು ಕೇಳ್ತಾ ಇರೋದು
ಕೈ ಕಟ್ಕೊಂಬೇಡಿ, ಕೈ ಕಟ್ಬೇಡಿ, ಕೈ ಬಿಡಿ. ನಾಳೆಯಿಂದ ಬರೋದು ಸರ್ ಆಫೀಸ್ ಒಳಗಡೆ ತಹಸೀಲ್ದಾರ್ ಲಾಗಿನ್ ಅಲ್ಲಿ ಇದೆ ನನ್ನ ಫೈಲ್. ಏನಾಗಿದೆ ಸರ್ವೆ ನಂಬರ್ 66 ಕೋಡಿ ತಿದ್ದುಪಡಿ ಅಂದ್ರೆ ಅದು ಮೂಲ ಬಂದು ಒಂದು ಏನು ಗುಂಡು ತೋಪು ಅಂತಿದೆ ಸರ್. ಅದಿನ್ನೂ ಅದಕ್ಕೆ ಟ್ಯಾಕ್ಸ್ ಫಿಕ್ಸೇಷನ್ ಆಗಿಲ್ಲ, ಏನಿಲ್ಲ, ಇನ್ನೂ ಆ ಗುಂಡು ತೋಪು ಆದ್ರೆ ಇವರು ಕ್ರಯ ಮಾಡ್ಕೊಂಡಿರುವಂತ ಜಮೀನು ಇನ್ನೂ ಅದನ್ನ ಆ ಪೋಡಿ ದುರಸ್ತಿ ಮಾಡಲಿಕ್ಕೆ ಆಗಿಲ್ಲ ಸರ್. ಅದು ಕ್ರಯ ಆಗಿದೆ, ಇದಾಗಿದೆ ಸರ್. ಏನೋ ಹರಾಜಲ್ಲಿ ತಗೊಂಡಿರುವಂತದ್ದು, ತಗೊಂಡು ಮತ್ತೆ ಎರಡನೇ ವ್ಯಕ್ತಿಗೆ ಮಾರಾಟ ಆಗಿರುವಂತದ್ದು 3 ವರ್ಷ ಸರ್, 3 ವರ್ಷ. ಮತ್ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹೇಗೆ? 1 to 5 ಮಾಡ್ಬೇಕು ಅಂದ್ರು, 2 ಸಲನೋ 3 ಸಲನೋ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಇನ್ನೇನಕ್ಕೆ ಅಧಿಕಾರಿಗಳು? ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಹೋಗಿ ಬೇರೆ ಯಾರೋ ಬರ್ತಾರೆ, ಅಧಿಕಾರಿಗಳೇ ಬರೋದು, ಬೇರೆ ಯಾರೋ ಬರಲ್ಲ ಸರ್. ಅಧಿಕಾರಿಗಳ ಜಾಗದಕ್ಕೆ ಅಧಿಕಾರಿಗಳ ವಿಎ ಹತ್ರ ವಿಎನೇ, ಆರ್ಐ ಹತ್ರ ಆರ್ಐ, ಶಿರಸ್ತೇದಾರ್ ಹತ್ರ ಶಿರಸ್ತೇದಾರ, ತಹಸೀಲ್ದಾರ್ ಜಾಗಕ್ಕೆ ತಹಸೀಲ್ದಾರೇ ಮಾಡ್ಲಿಕ್ಕಾಗೋದು, ಅವರೇ ಮಾಡ್ಬೇಕಾಗಿರುವಂತದ್ದು ಕೆಲಸ ನಾನ್ ಮಾಡ್ಲಿಕ್ಕಾಗುತ್ತಾ? ನನಗೆ ಆ ಯೋಗ್ಯತೆ ಇದೆಯಾ? ಸರ್ಕಾರ ಆ ಹಕ್ಕನ್ನು ನನಗೆ ಕೊಟ್ಟಿಲ್ಲ ಸ್ವಾಮಿ. ನಿಮಗೆ ಕೊಟ್ಟಿರುವಂತ ಭಾಗ್ಯ ಅದು ಸಾರ್ವಜನಿಕರ ಸೇವೆ ಮಾಡುವಂತದ್ದು. ಅದನ್ನು ಮಾಡದೆ ಸುಮ್ಮನೆ ಕಾಲಹರಣ ಮಾಡುವಂತದ್ದು ಎಂತ ನ್ಯಾಯ ಸ್ವಾಮಿ? ನನಗೆ ಪ್ರತಿ ದಿವಸ ಕೇಳ್ತಾರೆ, ಮಂಜಣ್ಣ ನಿನ್ನ ಆಸ್ತಿ ನೀನ್ ಕೇಳೋದಕ್ಕೆ ಇಷ್ಟು ಭಯ ಪಡ್ತೀಯ ಅಂದ್ರೆ ಎಷ್ಟರ ಮಟ್ಟಿಗೆ ನೀನು ನೊಂದಿರ್ತೀಯ, ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದೀಯಣ್ಣ? ಒಬ್ಬೊಬ್ರು ಈ ರೀತಿ ಆದ್ರೆ ಏನಕ್ಕೆ ನಾವು ಬದುಕಿರ್ಬೇಕು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ? ಯಾಕೆ ಬೇಕು? ಪೊಲೀಸ್ ಇಲಾಖೆ ಅಧಿಕಾರಿಗಳ ನಮ್ಮನ್ನು ಕ್ಷಮಿಸಿ, ನಮ್ಮ ನೋವು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ನಿಮ್ಮ ಕಾನೂನು ಒಂದೇ ಅಡ್ಡ ಬರ್ತಾ ಇದೆ. ಇವ್ರಿಗೆಲ್ಲ ಕಾನೂನು ಇಲ್ವಾ ಮೇಡಮ್? ನಿಮ್ಗೆ 1 ಅವರ್ ಜಾಸ್ತಿ ಆದ್ರೆ 2 ವರ್ಷ 3 ವರ್ಷ 4 ವರ್ಷ ಅಲಿತಾ ಇರ್ಬೇಕು ಅಂದ್ರೆ ನಮಗೆ ಎಷ್ಟು ತಾಳ್ಮೆ ಇರಬೇಕು ಮೇಡಮ್? ನನಗೂ ಕೆಲಸ ಇದೆ, ನನಗೂ ನನ್ನ ಸಂಸಾರ ಮಕ್ಕಳು ಇದ್ದಾರೆ. ಅದನ್ನು ಬಿಟ್ಟು ನಾವು ಬಂದು ಪ್ರತಿ ದಿವಸ ರೈತನ ಕರ್ಕೊಂಡ್ಬರ್ಬೇಕು, ಹೇಳಿಸ್ಬೇಕು, ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು, ಮತ್ತೆ ಹೋಗ್ಬೇಕು. ಇದೇ ಆದ್ರೆ ನನ್ನ ಜೀವನ ಬೇಡವಾ ಮೇಡಮ್? ನನಗೂ ಬೇರೆ ಯಾವುದೋ ಒಂದು ಸಾಮಾಜಿಕ ಕಾರ್ಯ ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ಇದೆ. ಸಮಾಜಕ್ಕೆ ಏನೋ ಒಂದು ಹುಟ್ಟಿದೀವಿ, ಸಾಯೋದ್ರ ಮುಂಚೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಲ್ಲೊಂದೇ ಕಳ್ಕೊಂಡೇ ಇದ್ರೆ ಬೇರೆ ಕೆಲಸನೂ ಮಾಡ್ಬೇಕಲ್ಲ ಮೇಡಮ್? ಹೇಳಿ ಸರ್. ಇವರು ನಿಮ್ ತರ ಮಹಿಳೆನೇ ಮೇಡಮ್, ಮನೆಯಲ್ಲಿ ಯಾರು ಇಲ್ಲ. 1/9/2026 ಅಂದ್ರೆ 7 ತಿಂಗಳಾಯ್ತು ಅರ್ಜಿ ಕೊಟ್ಟು. ಹೇಳಿದ್ರಿ ಅದರ ಬಗ್ಗೆ ಇದು 7 ತಿಂಗಳಾಯ್ತು ಸರ್. ಇದು ಸರ್ವೆಗೆ ಕಟ್ಟಿ ನಾವು ಅದು ಏನೋ ಮಿಸ್ಟೇಕ್ ಇದೆ ಇದು ಏನ್ರಲ್ಲಿ ನೋಡಿ. ಇಲ್ಲಿ ಒಬ್ಬ ಮಹಿಳೆ ಅವರು 7 ತಿಂಗಳಾಗಿದೆ ಅರ್ಜಿ ಕೊಟ್ಟು ಸ್ಪೀಕರ್ ಆಫ್ ತಿದ್ದುಪಡಿಗೆ ಸುಮಾರು ಸಲ ಬಂದು ಹೋಗಿದಾರಂತೆ. ಮೊನ್ನೆ ನಮ್ಮ ಮನೆ ಹತ್ರ ಹುಡ್ಕೊಂಡ್ ಬಂದಿದ್ದಾರೆ, ದಯವಿಟ್ಟು ಈ ಕೆಲಸ ಮಾಡಿಸ್ಕೊಡಿ ನಿಮ್ಗೆ ಪುಣ್ಯ ಬರುತ್ತೆ ಅಂತ. ಅವರು ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಅವ್ರ ಜೀವನ ಮಾಡಬಾರ್ದಾ? ಸರ್ವೆ ಕಟ್ಟಿ ಬಂದೇ ಇಲ್ಲ. ಇದೊಂದೇ ಸರ್ ಅರ್ಜಿ ಅವ್ರದ್ದು, ಇದೊಂದೇ ಅರ್ಜಿ ಅವ್ರದ್ದು. ಇದು ಬೇರೆ ಇದೆ, ಇನ್ನು ಬೇರೆ ಎಲ್ಲ ಇದೆ ಇನ್ನದ್ರಲ್ಲಿ. ನೋಡಿ, ಮಹಿಳೆ 7 ತಿಂಗಳಾಗಿದೆ ಅರ್ಜಿ ಕಟ್ಟಿ, ಇದ್ರ ಬಗ್ಗೆ ಉತ್ತರನೇ ಇಲ್ಲ ಆ ಮಹಿಳೆಗೆ. 2 ಬಿಟ್ಟು ಮಾತ್ರ ಮಾಡ್ಕೊಟ್ರು, ಮತ್ತೆ ಇದು ಮಾಡ್ಕೊಡ್ತೀವಿ ಅಂತ ಮಾಡ್ಕೊಟ್ಟೇ ಇಲ್ಲ ಸರ್. ಮತ್ತೆ ನಾನು ತಿರುಗಿ ಇದು 7 ತಿಂಗಳಿಂದ ತಿರುಗ್ತಾನೆ ಇದ್ದೀನಿ, ಮಾಡ್ಕೊಡ್ತಾನೆ ಇಲ್ಲ. ಇನ್ನೊಂದು ಈಗ ನಿಮ್ಮ ಆಲ್ರೆಡಿ ಕೇಸ್ ಯಾರಮ್ಮ ಸರ್ವೇಯರ್? ಈಗ ಏನಾಗ್ತಿದೆ ಅಂದ್ರೆ ಈಗ ಅವ್ರಿಗೆ ಒಂದಲ್ಲ ಎರಡಲ್ಲ ಮತ್ತೆ ಇದನ್ನ ಬಂದಿಲ್ಲ ಅಂತ ಈಗ 1-2 ಸೆಕ್ಷನ್ ಕೊಟ್ಟಿದ್ರೆ ಅವ್ರು ಯಾರು ಅಪ್ಲಿಕೆಂಟ್ಸ್ ಬರ್ಬೋದು, ಇಲ್ಲ ಅಂದ್ರೆ ಅವರೇ ಸುವಮೋಟೋ ಮಾಡ್ಬೇಕಲ್ವಾ? ಈಗ ನಿಮ್ಗೆ ಏನ್ ಸರ್ಕ್ಯುಲರ್ ಇದೆ ಅದ್ರ ಪ್ರಕಾರ ಅದೇನು ಕರೆಕ್ಷನ್ಸ್ RTC ಕರೆಕ್ಷನ್ಸ್ ಏನಿದೆ ಅದು RRT ಕೇಸ್ ವರ್ಕರ್ ಅವರೇ ಖುದ್ದಾಗಿ ಪರಿಶೀಲನೆ ಮಾಡಿ, ಅವರೇ ಡಾಕ್ಯುಮೆಂಟ್ಸ್ ನ ರೆಕಾರ್ಡ್ ರೂಮ್ ಇಂದ ತಗೊಂಡು ಅವರೇ
DR ಆಫೀಸ್ ಇಂದ ಪಡ್ಕೊಳಕ್ಕೆ ಅವಶ್ಯಕತೆ ಇದ್ರೆ ಅವರೇ ಪಡ್ಕೊಬೇಕು, ಪಡ್ಕೊಂಡು ಕ್ಲಿಯರ್ ಮಾಡಬೇಕು ಸರ್. ಬಟ್ ಇಲ್ಲಿ ಕೇಸ್ ವರ್ಕರ್ಸ್ ಯಾರಿದ್ದಾರೆ ಅವ್ರಿಗೆ ಅಷ್ಟು ಸಮಯಕ್ಕೆ ಅವಕಾಶ ಇದೆಯಾ? ಅವ್ರಿಗೆ ಈಗ ರೈತರು ತಾನೇ ತಗೊಂಡ್ಬಂದು ಕೊಡುವಂತ ಡಾಕ್ಯುಮೆಂಟ್ಸ್ ಮೇಲೆ ಪ್ರಕರಣಗಳನ್ನ ಅಲ್ಲಿ ಆಗಿರುವಂತ ಕಟ್ಟಗಳೇ ಅಲ್ಲೇ ಮೂಲೆ ಬಿದ್ದಿದೆ. ಇನ್ನು ಅವ್ರಿಗೆ ರೆಕಾರ್ಡ್ ರೂಮ್ಗೆ ಮತ್ತೆ ಇನ್ನೊಂದು DR ಆಫೀಸು, ಇನ್ನೊಂದು ಇದು ಸಬ್ ರಿಜಿಸ್ಟರ್ ಆಫೀಸು ಇಂದ ರೆಕಾರ್ಡ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದು ಅವ್ರು ಇಲ್ಲಿ ತಿದ್ದುಪಡಿ ಪ್ರಕಾರಗಳನ್ನ ವಿಲೆ ಮಾಡ್ತಾರ? ನೀವು ಅಷ್ಟು ಸಮಯ ಅವ್ರಿಗೆ ಕೊಟ್ಟಿದ್ದೀರಾ? ಅವ್ರಿಗೆ ಒಂದು ಕೊಡ್ತೀರಾ, ಇನ್ನೊಂದು 2 ದಿನಕ್ಕೆ ಇನ್ನೊಂದು 3-4 ಅವ್ರ ಮೇಲೆ ಹಾಕ್ತೀರಾ. ಆವಾಗ ಅವ್ರು ಯಾವ ಕೆಲಸ ಮಾಡೋದು, ಯಾವ ಕೆಲಸ ಬಿಡೋದು? ಅದು ಅಷ್ಟು ಮಾಡೋ ಅಷ್ಟೊತ್ತಿಗೆ ಇನ್ನೇನೋ ಟೈಪಿಂಗ್ ಮಾಡ್ಬೇಕು ಬಾಪ ಅಂದ್ಬಿಟ್ಟು ಕರ್ಕೊಂತೀರಾ. ಯಾವ ಕೆಲಸ ಯಾವ ಸಮಯದಲ್ಲಿ ಅವ್ರಿಗೆ ಮೀಸಲಿಟ್ಬಿಡಿ. 1 ಅವರ್ ಇವ್ರಿಗೆ, 1 ಅವರ್ ಈ ಒಬ್ರಿಗೆ, ಇಲ್ಲ 1 ಅವರ್ ನನ್ನ ಚೇಂಬರ್ ಅಲ್ಲಿ ಟೈಪ್ ಮಾಡೋದಿಕ್ಕೆ, ಇನ್ನೊಂದು 1 ಅವರ್ ಇನ್ಯಾವುದೋ RRT ಇದು ಕೇಸ್ ನಡೆಸೋವಾಗ ಅಲ್ಲಿಗೆ ಒಬ್ಬರಿಗೆ, ಈ ತರ ಇಟ್ಕೊಂಡ್ಬಿಡಿ ಸರ್. ಇಲ್ಲ ಆ ಸಮಯದಲ್ಲೇ ಬಂದು ನಾವು ಕೇಳ್ತೀವಿ, ಇಲ್ಲ ರೈತರು ಬಂದು ಕೇಳ್ತಾರೆ, ಇಲ್ಲ ಆಮೇಲೆ ಸೋಮೋಟ ಮಾಡ್ಕೊಳೋದಕ್ಕೆ ಅದೊಂದು 1 ಅವರ್ ಟೈಪ್ ಕೊಟ್ಬಿಡಿ ಸರ್. ಈ ತರ ಆದ್ರೆ ಯಾವಾಗ ಅದು ವ್ಯವಸ್ಥೆ, ಯಾವಾಗ 1900 ಕರ್ತವ್ಯ ಏನು RTC ಕಲೆಕ್ಷನ್ಸ್ ಮೋಜಿನಿಯಿಂದ ಪುಷ್ ಆಗಿರೋದು ಸರ್. ಬರೀ ಮೋಜಿನಿಯಿಂದ ಪುಷ್ ಆಗಿರುವಂತ ಅಪ್ಲಿಕೇಶನ್ಸ್ 1900 ಅಪ್ಲಿಕೇಶನ್ಸ್ ಡೇಟಾ ಎಂಟ್ರಿ ಸ್ಟೇಜ್ ಅಲ್ಲಿ ಪೆಂಡಿಂಗ್ ಇದೆ ಸರ್. ಅದು ಬಿಟ್ಟು ಈಗ ರೈತರು ತಂದ್ಕೊಟ್ಟಿರೋ ಫೈಲ್ಸ್ ಪೆಂಡಿಂಗ್ ಇದೆ. ಯಾವಾಗ ನಾನು ನೀವು ಚಾನ್ಸ್ ತಗೊಂಡಿದ್ದೀನಾನೆ ಅನ್ಕೊಂತೀನಿ, ಭೇಟಿ ಆಗಿದ್ದೀನ, ನಿಮಗೆ ಗಮನಕ್ಕೆ ತಂದಿದ್ದೆ ಈ ವಿಚಾರ. ಈಗಲೂ ಅದೇ ವಿಚಾರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸರ್. ಅದು ನಿಮ್ಮ ಸೆಕ್ಷನ್ಗೆ ಬರುತ್ತೆ, ನಿಮ್ಮ ಅಂಡರಲ್ಲೇ ಬರುತ್ತೆ. ತಾವು ಅದನ್ನ ಈಗ ಉತ್ತರ ಕೊಡಿ, ಏನ್ ಮಾಡ್ತೀರಾ, ಸ್ವಲ್ಪ ಸುಧಾರಣೆ ತರಬೇಕು ಅದಕ್ಕೀಗ. ನಂತರ ನಮ್ಮ ರೆಕಾರ್ಡ್ ರೂಮ್ ಸೆಕ್ಷನ್ ಅವ್ರು ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಸರ್, ದಯವಿಟ್ಟು ಕರ್ಸ್ಕೊಳ್ಳಿ ಸರ್. ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ ಸರ್ ನಮ್ಗೆ. ನಾವು 309 ಮಿಸ್ ಮ್ಯಾಚ್ ಮತ್ತೆ ಮೋಜಿನಿ ಅಪ್ಲಿಕೇಶನ್ಸ್ RRT ಖರಾಬ್ ತಿದ್ದುಪಡಿಗೆ ಏನಿದಾವೆ, ಆಕ್ಚುಲಿ ಅದು ಖರಾಬ್ 309 ಮಿಸ್ ಮ್ಯಾಚ್ ನಮ್ಮ ಏನ್ ಮಾಡ್ಯೂಲಲ್ಲೇ ಇದೆ. ಯಾರು ಆ ರೈತರು ಬಂದು ಅದು ಅರ್ಜಿ ಕೊಡ್ಬೇಕು ಇನ್ನೊಂದು ಮತ್ತೊಂದು ಇಲ್ಲ. ಅದು ಮೋರವ್ರು ಏನು ತತ್ಕಾಲ್ ಪೊಡಿಗೆ ಮತ್ತೆ ಅರ್ಬಸ್ ಕಟ್ಟಿದಾಗ ಕರೆಕ್ಷನ್ ಮಾಡ್ಯೂಲಲ್ಲಿ ಅವರಿಂದ ಬಂದಿರತಕ್ಕಂಥದಕ್ಕೆ ರೈತರಿಗೂ ಯಾವುದೇ ರೀತಿ ದಾಖಲೆ ಒದಗಿಸೋ, ಯಾಕಂದ್ರೆ ಎಲ್ಲಾ ದಾಖಲೆಗಳು ನಮ್ಮಲ್ಲೇ ಇರೋದ್ರಿಂದ ನೀವುಗಳು ಯಾವುದೇ ದಾಖಲೆ ಒದಗಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಕಡತಗಳು ಬಾಕಿ ಇದೆ, ಲಾಸ್ಟ್ ಟೈಮ್ ಇವರು ಬಂದಿದ್ದಾಗ ನನಗೆ ಹೇಳಿದ್ರು, ಅಲ್ಲಿ ಏನಾಗಿದೆ, ಈಗ FIFO ಸಿಸ್ಟಮ್ ಮಾಡಿದ್ವಿ, ಒಂದು ಕ್ಲಿಯರ್ ಮಾಡಿದ್ರೆ ಇನ್ನು ಕ್ಲಿಯರ್ ಆಗೋದಿಲ್ಲ. ಸೊ ಆ ಸಿಸ್ಟಮ್ಗೆ ಬಂದಿದೆ, ಅದೀಗ ಅಪ್ಡೇಟ್ ಆಗ್ತಾ ಇದೆ. ಈಗ ನಿನ್ನೆ ಕೂಡ ನಾವು ಅದರ ಬಗ್ಗೆ ನಮ್ಮ DCR ಜೊತೆ ಚರ್ಚೆ ಮಾಡಿದ್ದೇವೆ. ನಾಟ್ ಓನ್ಲಿ ಆನೇಕಲ್ ತಾಲೂಕು ಒಂದೇ ಸಮಸ್ಯೆ ಅಲ್ಲ, ರಾಜ್ಯದ ಜೊತೆ ಇದಕ್ಕೆ ಆ ಸಮಸ್ಯೆ ಇರೋದ್ರಿಂದ ಈಗ ನೀವು ಇನ್ನೊಂದು ಹೇಳಿದ್ರಿ, ಅದನ್ನ ನಾವು ಈಗ ಹತ್ರದೆಲ್ಲ ಸರಿಪಡಿಸ್ತೀವಿ. ಯಾವುದೇ ದಾಖಲೆ ರೈತರಲ್ಲಿ ತಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅಪ್ಲಿಕೇಶನ್ ಇವಾಗ ತತ್ಕಾಲ್ ಪುಡಿ ಕಟ್ಟಿರ್ತೀವಿ, ತತ್ಕಾಲ್ ಪುಡಿ ಕಟ್ಟಬೇಕಾದ್ರೆ ಏನೋ 309 ಸಮಥಿಂಗ್ ಎಲ್ಸ್ ಇದ್ದಾಗ ಆಟೋಮೆಟಿಕಲಿ ನಮ್ಮ ಭೂಮಿ ಇಲಾಖೆಯಿಂದ ತಿದ್ದುಪಡಿಲಾಗಿಂದ ಬರುತ್ತೆ. ತಿದ್ದುಪಡಿಲಾಗಿಂದ ಬಂದಾಗ ಆಟೋಮೆಟಿಕಲಿ ಅದನ್ನ ನಮ್ಮಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ ನಾವು ಅಪ್ಲೋಡ್ ಮಾಡ್ತೀವಿ. ನಾವು ಅದನ್ನ ಮಾಡಬೇಕಾಗುತ್ತೆ. ಏನು ಪ್ರಕರಣಗಳು ಬಾಕಿ ಉಳ್ಕೊಂಡಿದ್ದು ಅದು ನನ್ನ ವ್ಯಾಪ್ತಿಗೆ ಬರೋದ್ರಿಂದ ಅದಕ್ಕೆ ನಾನೇ ಸಬ್ಜೆಕ್ಟ್ ಕೊಡ್ತಾ ಇದ್ದೀನಿ. ಏನು ದುಡ್ಡು మీ తప్పు ఎవరు అని చెప్పుకున్నా అనేది మీ తప్పు. అది కంప్లీట్ వాళ్ళకే ఇచ్చింది ఈ ತಿಂಗಳು ಕೊನೆ అది మీ ತಪ್ಪು. ಮುಕ್ತಾಯ ಮಾಡ್ತೀನಿ ಇಯ್ಯಂಡ వాడు ఉంటే గాన ದುಡ್ಡು ವಾಪಸ್ ಇಪ್ಪಿಸ್ತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು. ಎರಡನೇದು ಕಚೇರಿ ವಿಷಯ ನಿರ್ವಾಹಕರು ಬಗ್ಗೆ ತಾವು ಹೇಳಿದ್ರು ನಿಜ, ಅದು ಸತ್ಯನೇ, ಅದು ನಿಜಾನೇ. ವರ್ಕ್ಲೋಡ್ ಅವ್ರಿಗೆ ಜಾಸ್ತಿ ಇದೆ, ಸ್ಟಾಫ್ ಕಡಿಮೆ ಇರೋದ್ರಿಂದ ಅವ್ರಿಗೆ ವರ್ಕ್ಲೋಡ್ ಜಾಸ್ತಿ ಇದೆ. ಈಗ RRTಗೆ 2 ಕೇಸ್ ವರ್ಕರ್ಸ್ ಇರೋದು. ಒಬ್ರು ಪ್ರತಿದಿನ ಕೋರ್ಟ್ ಅಲ್ಲಿ ಇದಕ್ಕೆ ಒಬ್ರು ಹೋಗ್ತಾರೆ, ಇನ್ನೊಬ್ರು ಒಬ್ಬರೇ ಇರ್ತಾರೆ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈಗ ಎಲ್ಲ ಬೇರೆ ಯಾರನ್ನೋ ಒಂದು ಸ್ಟಾಫ್ ತಗೋಬೇಕು ಅಂತ ನಾನು ನಿನ್ನೆ ನಾವು ಸಾಹೇಬ್ ಸ್ಟಾಫ್ ಸಾಲದು ಅದನ್ನ ಮಾಡಿಸಿ ಏನು ನಮ್ಮ ಕರೆಕ್ಷನ್ ಮಾಡ್ಯೂಲಲ್ಲಿ ಏನಿದೆ ಫೈಲ್ಸು ನಾವು ಕರೆಕ್ಟ್ ಆಗಿದ್ದರೆ ನಾವು ಮಾಡ್ತೇವೆ. ತಿಂಗಳ ಆಗಸ್ಟ್ ಕೊನೆ ಅಂತಕ್ಕೆ ಅದನ್ನು ಕ್ಲಿಯರ್ ಮಾಡಿ. ಇನ್ನೊಂದು, ಇಲ್ಲಿ ಪಕ್ಕದಲ್ಲಿ ಟಾಯ್ಲೆಟ್ ಕಟ್ಟಿದ್ದೀರಾ, ಏನ್ CM ಬಂದು ಉದ್ಘಾಟನೆ ಮಾಡ್ಬೇಕಾ? ಈ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಅಂತಂದ್ರೆ, ಈಗ ಹೋಗ್ಬೇಕು ತುಂಬಾ ದೂರ ಹೋಗ್ಬೇಕು, ಅಲ್ಲಿ ಇಮಿಡಿಯೇಟ್ ಅದು ಓಪನ್ ಮಾಡಿಸಿ ಯಾರಿಗೆ ಸಂಬಂಧಪಟ್ಟವ್ರು ಹೇಳಿ. ಹಾಗೇನೆ ಇನ್ನೊಂದು,
ಆನೇಕಲ್ ತಾಲೂಕಲ್ಲಿ ರೈಲ್ವೆಗೆ ಮತ್ತೆ ಬೇರೆ ಬೇರೆ ಇದಕ್ಕೆ ಅಕ್ವಿಜೇಷನ್ ಆಗಿದೆ. ಈಗ ಅದ್ರದ್ದು ಇದು ಪೋಡಿಗೆ ಕಟ್ತಾ ಇದ್ದೀವಿ. ಸರ್ಕಾರದ ಪರವಾಗಿ ರೈಲ್ವೆ ಅಥವಾ ನ್ಯಾಷನಲ್ ಹೈವೇ ಇವರೆಲ್ಲ ಪೋಡಿ ಕಟ್ಟಿದಾಗ ಈಗ ಏನಾಗಿದೆ 63ರಲ್ಲಿ ರೈಲ್ವೆಗೆ ಅಕ್ವಿಜೇಷನ್ ಆಗಿದೆ. ಮೊನ್ನೆ 2025 ಮೂರನೇ ತಿಂಗಳಲ್ಲಿ ಇಷ್ಟು ದಿವಸ 11 ಕಾಲಮ್ ಅಲ್ಲಿ ಹಕ್ಕುಗಳು ಅಂತಂದ್ಬಿಟ್ಟು ಇಡ್ತಾ ಇದ್ರು. ಅದನ್ನ ಈಗ ಸಪರೇಟ್ ಮಾಡಿಬಿಟ್ಟು 3 ಮತ್ತೆ 9 ಕಾಲಮ್ ಅಲ್ಲಿ ರೈಲ್ವೆ ಅಂತ ಸೇರಿಸ್ತಾ ಇದ್ದಾರೆ. ಈಗ ಯಾವುದೇ ರೀತಿ ಸರ್ವೆ ಮಾಡಿದ್ರು, ಒಂದ್ಸಾರಿ ಸರ್ವೆ ಮಾಡ್ಬಿಟ್ಟು ಬಂದು ಮತ್ತೆ ಮಿಸ್ಟೇಕ್ ಆಗಿದೆ ಅಂತ ಮತ್ತೆ ಬಂದು ಮತ್ತೆ ಸರ್ವೆ ಮಾಡಿ ಮತ್ತೆ 2 ಮಾತ್ರ ಮಾಡಿ ಇನ್ನೊಂದು ಬಿಟ್ಬಿಟ್ಟು ಬಂದಿದ್ದಾರೆ. 2 ಸರಿ ಸರ್ವೆ ಮಾಡಿದ್ದಾರೆ. ಅದನ್ನು 2ನೇ ಸರಿ ಸರ್ವೆ ಮಾಡಿರೋದು ಏನು ಮೆನ್ಷನ್ ಮಾಡಿಲ್ಲ. ಮತ್ತೆ ರೈಲ್ವೆದು ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈ ಸಮಸ್ಯೆ ಇದನ್ನ ಒಂದೊಂದು ಕಾಪಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯವರು ಯಾವುದೇ ಪ್ರಾಪರ್ಟಿ, ಯಾವುದೇ ಜಮೀನು, ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರುತ್ತೆ. ನೋಟಿಫಿಕೇಶನ್ ಪ್ರಕಾರ ನಾವು ಪಹಣಿಯಲ್ಲಿ ಇಂಟರ್ಪ್ರೆಟ್ ಮಾಡಿ ಅದನ್ನ ಆಟೋಮೆಟಿಕಲಿ ಮೊದಲು ಆ ವ್ಯವಸ್ಥೆ ಇರಲಿಲ್ಲ. ಮ್ಯಾನ್ಯುವಲ್ ಮಾಡ್ಬೇಕಾದ್ರೆ ಆ ವ್ಯವಸ್ಥೆ ಇರಲಿಲ್ಲ. ಈಗ ಏನ್ ಮುಖ್ಯಾಧಿಕಾರಿ ಬಂಸಂದ್ರ ಪುರಸಭೆ ಸಿಇಒ ಅಧಿಗೆ ಸೈನ್ ಎಷ್ಟಿದೆ? 1 ಎಕರೆ ಜಮೀನಲ್ಲಿ 10 ಗುಂಟೆ ರೈಲ್ವೆ ಹೋಯ್ತು. ಆ 10 ಗುಂಟೆ ಸಪ್ರೇಟ್ ಮಾಡಿ ಆ ರೈಲ್ವೆ ಲೆಕ್ಕ ಹೋಗ್ಬೇಕು ಆಟೋಮೆಟಿಕಲಿ. ಈಗ ಆಗ್ತಾ ಇದೆ. ಹಳೆ ಪ್ರಕರಣ ಏನಿದೆ 63, 70 ಅಂತ ಹೇಳಿಲ್ಲ. ಒಂದೇ ಒಂದು ಸಬ್ಮಿಷನ್ ಸರ್, ಒಂದೇ ಒಂದು ಸಬ್ಮಿಷನ್ ಇರಿ. ಈಗ ಪಾಣಿನಲ್ಲಿ ಸೇರ್ಸಿದ್ರಿ, ಅದಕ್ಕೆ ಸಂಬಂಧಪಟ್ಟಾಗೆ JMC ಸ್ಕೆಚ್ ಇದೆಯೋ ಇಲ್ವೋ ಅನ್ನೋದು ಗಮನಿಸ್ಕೊಬೇಕಿತ್ತಲ್ವಾ? JMC ಸ್ಕೆಚ್ ಇಲ್ದಿರ ನೀವು ಪಾಣಿ, ಈಗ ನಮ್ಗೆ 11 ಸ್ಕೆಚ್ ಇಲ್ದಿರ ನೀವು ಪಾಣಿನಲ್ಲಿ ಕುಳ್ಸಲ್ಲ. ಆಗಿರ್ಬೇಕಾದ್ರೆ ಅವ್ರು JMC ಸ್ಕೆಚ್ ಇಲ್ದಿರ ಅವ್ರಿಗೆ ಪಾಣಿನಲ್ಲಿ ಏನ್ ಕುಳಿಸ್ತಾ ಇದ್ದೀರಾ? ಅವರು ಈಗ ಪೋಡಿ ನೆಕ್ಸ್ಟ್ ಪೋಡಿ ಆಗ್ಬೇಕು ಸರ್. JMC ಸ್ಕೆಚ್ ಇಲ್ಲ, ನೀವು ಕುಳಿಸ್ಬಿಟ್ರಿ. JMC ಸ್ಕೆಚ್ ಎಲ್ಲಿಗೆ ಹೋಗ್ಬೇಕು ನಾವು? ನೀವೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. JMC ಸ್ಕೆಚ್ ಅವ್ರು ನಮ್ಗೆ ಕೊಟ್ಟಿರ್ಬೇಕು. ನಮ್ಮ ADLR ಅಕ್ಷರ ಇರುತ್ತೆ. ಬಟ್ ಇಲ್ಲಿ ಇಲ್ಲ. ನೀವು ತರಿಸಿ ನಾವು ಬೆಂಗಳೂರಿಗೆ ಅದನ್ನ ಹೇಳ್ತಾ ಇದ್ದೀನಿ. ಈಗ ಹೊಸ ಪ್ರಕರಣಗಳಲ್ಲಿ ಏನು ಭೂ ಸ್ವಾಧೀನ ಆಗ್ತಾ ಇದೆ, ನಾನು ಹೊಸ ಪ್ರಕರಣ ಪೂರ್ತಿ ಕೇಳಿ, ನಾನು ಹೇಳೋದು ತಾಳ್ಮೆಗೆ ಕೇಳಿ. ಪೂರ್ತಿ ಏನು ಈಗ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾ ಇದೆ, ಈಗೆಲ್ಲ ಅದ್ರ ಪಾಡಿಗೆ ಅದು ಆನ್ಲೈನ್ ಅಲ್ಲಿ ಬರುತ್ತೆ, ಆಟೋಮೆಟಿಕ್ ಆಗಿ ಸ್ಕೆಚ್ ಬರುತ್ತೆ, ಎಲ್ಲ ಬರುತ್ತೆ. ಹಳೆ ಪ್ರಕರಣಗಳಲ್ಲಿ ಅದನ್ನ ನಾವು ಹಳೆ ಪ್ರಕರಣಗಳಲ್ಲಿ ಏನು 60, 70, 80 ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಅರ್ಜಿ ಕೊಡ್ತೀವಿ, ಆ ಅರ್ಜಿ ಮೇಲೆ ನಾವು ತರಿಸ್ಕೊಂಡು ನೀವು ಕೊಡ್ತೀವಿ. ನೀವು ಹೋಗೋ ಅವಶ್ಯಕತೆ ಇಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿ. ಮತ್ತೆ ಇದು ಟಾಯ್ಲೆಟ್ ಯಾವಾಗ ಸರ್ವೆ ಸತೀಶ್ ಅವರು, ತಾಲೂಕ್ ಸರ್ವೇಯರ್ ಸತೀಶ್ ಅವರು 11 ಏಪ್ರಿಲ್ 23ರಲ್ಲಿ ಕಟ್ಟಿರೋದು ಸರ್ವೆ. ನಮ್ದು ಮಾತ್ರ ಸರ್ವೆ ಆಗಿ ನಾವು ಕಟ್ಟಿರೋ ಅರ್ಜಿಗೆ ಸರ್ವೆ ಆಗಿಲ್ಲ. ಯಾರೋ ಒಬ್ಬ ಬಿಲ್ಡರ್ ಯಾರೋ CSR ಕೊಂಡಲ್ಲಿ ಯಾವ್ದೋ ಒಂದು ಕುಂಟೆನ್ ರೆಡಿ ಮಾಡಕ್ ಬಂದ್ರೆ ಇರೋ ಕುಂಟೆನೆ ಸರ್ವೆಯಲ್ಲಿ ಅಷ್ಟೇ ಇರೋದು ಅಂತ ತೋರ್ಸೋದಕ್ಕೆ ಮಾತ್ರ ಇಮಿಡಿಯೇಟ್ ಆಗಿ ಬರ್ತಾರೆ. ಅದೇ ನಾವು ಅಷ್ಟೇ ದಿವಸ 23ರಲ್ಲಿ ಹಾಕಿರೋ ಅರ್ಜಿ ಇದುವರೆಗೂ ಅದನ್ನ ಇದು ಮಾಡಿಲ್ಲ, ಪ್ರೋಸೆಸ್ ಮಾಡಿಲ್ಲ. ಯಾರನ್ನ ಕೇಳ್ಬೇಕು ನಾವು? ಇದು ಏನಕ್ಕೆ ಮಾಡ್ತಾರೆ ಗೊತ್ತಾ? ಇಲ್ಲಿ ನೋಡಿ 40,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಏನಕ್ಕೆ? ಒಂದ್ ಕಾಲುವೆ ಸರ್ವೆ ಮಾಡೋದಕ್ಕೆ ಪಂಚಾಯತಿ ಕಡೆಯಿಂದ. ಅದ್ರಲ್ಲಿ ಸರ್ವೇಯರ್ಗೆ ಎಷ್ಟು ಹೋಗಿದೆ? ನೀವೇನ್ ಕೊಡ್ತೀರಾ? ನೀವು ಕೊಡ್ತೀರಾ ಡಿಜಿಟಲ್ ಸರ್ವೆಗೆ? ಅವ್ರು ರೋವರ್ ಕೊಟ್ಟಿರೋದು ಏನಕ್ಕೆ ಅವ್ರ ಆಫೀಸ್ಗೆ? ನಾವು ದನ ಮೇಸೋರು ಎಲ್ಲಿಂದ ತಂದು 40,000 ಕೊಡೋದು? ದನ ಮಾರೋದು ಕೊಡ್ಬೇಕಷ್ಟೇ. ದನ ಹಿಂದ್ಗಡೆ ಹೋಯ್ತದಲ್ಲ, ಗಂಜರ ಕೊಡೋದಷ್ಟೇ. ನಾವು ನಮ್ ಕೈಲಾಗೋದು ಏನು ಕೊಡಕ್ಕಾಗಲ್ಲ. ಸಾರ್ವಜನಿಕರ ಸ್ವತ್ತು ಸೆಕೆಂಡರಿ ಕ್ಲಾಸ್ ಅಲ್ಲಿ ಐನು ಜಮೀನು ಮಾಡಿಕ್ಕವ್ರೆ, ಅದನ್ನ ಪಡ್ಕೊಳ್ರಪ್ಪ. ಕಾಲುವೆ ಅವಶ್ಯಕತೆ ಇದೆ ಅಲ್ಲಿ ಅಂತ ಎಷ್ಟು ಸಲ ಅರ್ಜಿ ಹಾಕಿದೀವಿ? 3 ಸಲ ಅರ್ಜಿ ಹಾಕಿದೀವಿ. ಇವತ್ತು ಹೋಗಿದ್ದಾನೆ ಸ್ಟ್ರೈಕ್ ಮಾಡ್ತಾರೆ ಅಂತ ಬಗ್ಗೆ ನೋಡಕ್. ಅಲ್ಲಿ ಏನೂ ಇಲ್ಲ, ಅಲ್ಲಿ ಫೋಟೋ ಹಾಕಿದ್ದಾನೆ ಬಗ್ಗೆ ನೋಡ್ಬಿಟ್ಟು. ಗಮನಕ್ಕೆ ಬಂದಿದೆ, ಕೊಡಿ ಅದೇನು ಪೇಪರ್ ಕೊಡಿ. ಅವ್ರನ್ನ ವಾಟ್ಸ್ಆಪ್ ಮಾಡಿದೀನಿ ನೋಡಿ ಅವ್ರಿಬ್ಬರಿಗೆ, ದಿಲೀಪ್ಗೆ ಮತ್ತೆ ಸೂಪರ್ವೈಸರ್ ದಿನೇಶ್. ಒಂದ್ ನಿಮಿಷ, ಎಲ್ಲೇನು ತಿಳಿಸೋದಾರು ಇದ್ದಾರೆ. ಅವರು ಸರ್ವೆ ಯಾರು ತಾಲೂಕ್ ಸರ್ವೇಯರು ಅವ್ರ ಅಂಡರ್ ಅಲ್ಲೂ ಬರ್ತಾರೆ. ಅವರು ಉತ್ತರ ಕೊಡ್ಬೇಕು. 40,000 ರೂಪಾಯಿ ಸರ್ ಒಂದು ಪಂಚಾಯತಿಗೆ. ಒಂದು ಪಂಚಾಯತಿನಲ್ಲಿ ಒಂದು ಕಾಲುವೆ ಸರ್ವೆ ಮಾಡೋದಕ್ಕೆ ತಾಲೂಕ್ ಸರ್ವೇಯರು 40,000 ರೂಪಾಯಿ ಮಾಡಿಸ್ತಾರೆ. కాదప్ప ఈ తప్పని చేస్తా ఉన్నాడు ఇంకా చూడే పర్వానికి నాకే ఈత ఇంకా పని చేస్తా ఉన్నాడు. ಅವ್ರ ಇದ್ರಲ್ಲಿ ಸರ್ವೆ ರೋವರ್ಸ್ ಕೊಟ್ಟಿದ್ದಾರೆ. 3 ರೋವರ್ ಇದೆ ಸರ್.
ಮಾಹಿತಿ ಮೂರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವಾಗ್ಲೂ ಪ್ರತೀಕ್ ಇದಾರೆ ಸರ್ ಇವರು ಮೊನ್ನೆ ನೀವೇನೋ ನಿಮ್ದೊಂದು ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ರಿ. ನಾನು ಅವತ್ತು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲಿ ತನಕ ಕಡತಗಳು ನಿಮ್ಮ ಕಚೇರಿயிಲ್ಲೇ ಇದೆ, ಇದಕ್ಕೇನು ಉತ್ತರ ಕೊಡ್ತೀರಾ? ಯಾರು ಅಧೀನದಲ್ಲಿದ್ದಾವೆ ಅವ್ರು ಬಂದು ಉತ್ತರ ಕೊಡ್ಬೇಕು ಇದಕ್ಕೆ. ನಾನು ಅಲ್ಲಿ ತನಕ ಬಿಡೋದಿಲ್ಲ, ಯಾಕಂದ್ರೆ ಕಾನೂನು ವಿರುದ್ಧವಾಗಿ ನಾವೇನು ಕೇಳ್ತಾ ಇಲ್ಲ ಸರ್. ಸರ್ ಪ್ರಕರಣ ಏನ್ ಹೇಳಿ ಅಂದ್ರೆ ಟಿಪ್ಪಣಿ ಕಾಪಿ ಮಾಡ್ಲಿಕ್ಕೆ ಒಂದು 89 ಸರ್ವೆ ನಂಬರ್ ಅವ್ರ ಬೋರ್ಡಿಗೆ ಕಟ್ಕೊಡೋಣ ಅಂದ್ರೆ ಅವ್ರದ್ದಾಗ್ತಾ ಇಲ್ಲ. ಆಕಾರ ಬಂದ್ ಮಿಸ್ಟೇಕ್ ಆಗಿದೆ ಅನ್ಬಿಟ್ಟು ಸರ್ವೆ ನಂಬರ್ 87ರಲ್ಲಿ ಏನು 1 ವರ್ಷ 2 ತಿಂಗಳ ಸರ್ ನಿಮ್ಮ ಇಲಾಖೆಯಲ್ಲಿ ಮಾಡಿರುವಂತ ದಾಖಲೆಗಳ ಮಿಸ್ಟೇಕ್ಗೆ 1 ವರ್ಷ 2 ತಿಂಗಳು ಬೇಕಾ? ಕಳಿಸಿ ಸರ್, ಯಾರಿದ್ದಾರೆ ಅವ್ರು ಕಳಿಸಿ ಸರ್, ಉತ್ತರ ಕೊಡ್ಬೇಕು ಯಾರ ಇದ್ರಲ್ಲಿದೆ. ಇದಾಗ ಇದೆ ಪ್ರತ್ಯೇಕ ಬರಬೇಕು. ಒಂದೇ ನಿಮಿಷ ಸರ್. ಪ್ರತೀಕ್ ಅನ್ನೋ ಸರ್ವೇಯರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವಾಗ ಆನೇಕಲಲ್ಲಿ. ಮಾಡ್ತಾ ಇದ್ದಾರಾ? ನೋಡಿ, ಆ ಮಹಿಳೆ ಹತ್ರ 30,000 ರೂಪಾಯಿ ಹಣ ಇಸ್ಕೊಂಡಿದ್ದಾರೆ ಅಂತೆ ಪಾಪ. ಮೇಲಧಿಕಾರಿಗಳು ಕೊಡ್ಬೇಕು ನಾನು, ಇಲ್ಲ ಅಂದ್ರೆ ಸ್ಕೆಚ್ ಸೈನ್ ಮಾಡಲ್ಲ ಅಂದ್ಬಿಟ್ಟು 30,000 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ. ಮಾಡೋದಕ್ಕೆ 30,000 ರೂಪಾಯಿ 30,000 ರೂಪಾಯಿ ಒಬ್ಬ ಸರ್ವೆ ಪ್ರತೀಕ್ ಅನ್ನೋ ಸರ್ವೇಯರು ನೋಡಿ ಮಹಿಳೆ ಹತ್ರ ತಿರುಗಿಸಿ ಆಗಲೇ ತಿರ್ಕೊಳ್ಳಿ ಅಮ್ಮ, ಆಗಲೇ ನೋಡಿ ಇದೇ ಮಹಿಳೆ ಹತ್ರ 30,000 ರೂಪಾಯಿ ಮೇಲಧಿಕಾರಿಗಳಿಗೆ ಕೊಡ್ಬೇಕು ನಾನು, ಇಲ್ಲಾಂದ್ರೆ ಅವ್ರು ಸೈನ್ ಮಾಡಲ್ಲ ಅಂದ್ಬಿಟ್ಟು 30,000 ರೂಪಾಯಿ ನೋಡಿ ಇದೇ ಮಹಿಳೆ ಹತ್ರ ಇಸ್ಕೊಂಡಿರೋ ಪ್ರತೀಕ್ ಅನ್ನೋ ಸರ್ವೇಯರು. ಅವ್ರಿಗೇನಾದ್ರು ಮಾರಾಮಾರಿಯಲ್ಲ ಇದ್ರೆ ಬರಕ್ಕೆ ಇಲ್ಲಿಗೆ ಕೆಲಸನೂ ಮಾಡಿದಿರ 30,000 ರೂಪಾಯಿ ಸ್ವಾಮಿ. 30,000 ಮಾತಾಡಮ್ಮ, ನೀವೇ ಮಾತಾಡ್ರ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ತಗೊಂಡ್ರು ಮತ್ತೆ ಡಿಜಿಟಲ್ ಸರ್ವೆಗೆ ಇಷ್ಟೊಂದು ನಮ್ಮ ಹತ್ರ ಇಲ್ಲ ಅಂತಂದ್ರೆ ಡಿಜಿಟಲ್ ಸರ್ವೆ ನಮ್ಮ ಅಂತ ಹೇಳ್ಬಿಟ್ಟು ತಗೊಂಡು ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಬಂದ್ರು ಫಸ್ಟ್ ಅಳತೆ ಮಾಡಿದ್ರು, ಮತ್ತೆ ಇದು ಪಂಚಾಯತ್ ಪುರಸಭೆಯವರು ಎಲ್ಲರೂ ಬಂದ್ರು, ಎಲ್ಲರ ಹತ್ರನೂ ಸೈನ್ ಹಾಕ್ಸ್ಕೊಂಡ್ರು, ಮತ್ತೆ ಅಳತೆ ಮಾಡ್ಕೊಟ್ಟು ಹೋದ್ರು. ಮತ್ತೆ ಬಂದ್ಬಿಟ್ಟು ಇವರು ಡಿಟಿ ಯಾರು ಅತಿಬಲ್ಲಿ ನವೀನ್ ಸರ್ ಬಂದ್ಬಿಟ್ಟು ಸಿಂಗಮ್ ಸರ್ ಗಲಾಟೆ ಮಾಡ್ಬಿಟ್ಟು ಅವ್ರೇನೋ ಏನಿದೆ ನಮ್ಮ ಭೂಮಿನ ಅಳ್ಕೊಡೋದಕ್ಕೆ ಅವ್ರೇನ್ ಸರ್ ಗಲಾಟೆ. ಮತ್ತೆ ಅವ್ರು ಬಂದ್ಬಿಟ್ಟು ಹೆಂಗ ಅಳ್ಕೊಟ್ಟೆ ಹಂಗೆ ಹಿಂಗೆ ನನ್ನ ಎದುರುಗಡೆನೆ ಮಾತಾಡಿದ್ರು ಸರ್ ಫೋನಲ್ಲಿ ಅವ್ರನ್ನ ನವೀನ್ ಅವ್ರನ್ನ ಮಾತಾಡಿದಕ್ಕೆ. ಮತ್ತೆ ಅವ್ರು ಬಂದು ಮತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಅಳತೆ ಮಾಡಿದ್ರೆ ಒಂದು ದಾಖಲೆನೂ ಇಲ್ಲ. ನೋಡಿ ಈ ತರ ಆಗಿದೆ, ಏನ್ ಮಾಡೋದು? ಎಷ್ಟು ಅಂತ ನಾವೇನು ನಮ್ಮ ಎಷ್ಟು ಸರಿ ನಾವು ಕರ್ಸಿ ಮತ್ತೆ ದಾಖಲಾತಿ ಕೊಡಿ ಅಂತ ಕೇಳ್ತೀರ ನಾವು ರೈತರನ್ನ. ದಾಖಲಾತಿ ಕೊಟ್ಟಿದ್ದೀವಿ, ಕರ್ಸಿ ಮತ್ತೆ ಎಲ್ಲಿ ಮಾಡ್ಕೊಳ್ಳೋಣ ದಾಖಲಾತಿ ನಾವು ಮೊಬೈಲ್ ಎಲ್ಲ ಐತೆ ನೋಡಿ. ಇಲ್ಲ ಸರ್, ಪಾಪ ಅವ್ರು ಗೊತ್ತಿಲ್ಲ ಬಂದಿದ್ದಾರೆ. ಗೊತ್ತಿಲ್ಲ ಸರ್ ನನಗೆ ಈ ತರ ಎಲ್ಲ ದುಡ್ಡು ನಿಮ್ಮ ಹತ್ರ ಫೈಲ್ ಇಲ್ದಿರ ಇಲ್ಲ ನಿಮ್ ಟೇಬಲ್ ನಮ್ಗೇನ್ ಕೊಟ್ಟಿರ್ತೀರ ಅದನ್ನ ಬರ್ಕೊಡಕ್ಕೆ ಹೇಳಿ. ಮಧು ಚಂದ್ರ ಸರ್ ನಮಸ್ಕಾರ ಸರ್. ಸರ್ಕಾರಿ ಬಂಡೆ ಅಂತ ಹೇಳಿ 35 ಸರ್ವೆ ನಂಬರ್ 29 ಗುಂಟೆ ಇದೆ. ಅಲ್ಲಿ ಒಂದು ಬಂಡೆ ಪಕ್ಕದ ಒಂದು ಗುಂಟೆ ಕೂಡ ಜಮೀನಿದೆ 29 ಗುಂಟೆ. ಇವಾಗ ಅಲ್ಲಿ ಏನಾಗ್ತಿದೆ నోటీస్ ఇచ్చింది సైనేషన్ చూడు అదొక జెరాక్స్ తీసుకో అర్జీ రాసిస్తాం అవడే చూపించి చూడప్ప ప్రత్యేక సైన్ ఉండేది అది జెరాక్స్ ఒకటి తీసుకోరప్ప ఒక అర్జీ రాసిస్తాం ఇవిడే ತುಂಬಾ ಜನ ಇದ್ದಾರೆ ಅಲ್ಲಿ ಸರ್ವೆ ಮಾಡ್ಬಿಟ್ಟು ಫೆನ್ಸಿಂಗ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ದಾರಿ ಮಾಡಿಕೊಡಿ. ಅಲ್ಲಿ ಇನ್ನೊಂದೇನು ಅಂದ್ರೆ ನಾವು ನಮ್ಮ ಡಿಮಾಂಡ್ ಏನು ಅಂದ್ರೆ ಆ ಸರ್ಕಾರಿ ಏನ್ ಜಮೀನಿದೆ ಬಂಡೆ ಸುತ್ತು ಕೂಡ ಒಳ್ಳೆ ಏನು ವಾತಾವರಣ ಇದೆ. ಅಲ್ಲಿ ಫೆನ್ಸಿಂಗ್ ಮಾಡ್ಬಿಟ್ಟು ಮರ ಗಿಡಗಳು ನೆಟ್ಬಿಟ್ರೆ ಅದು ಒಳ್ಳೆ ಒಂದು ಸ್ಪಾಟ್ ಆಗುತ್ತೆ, ಮತ್ತೆ ವಿಶ್ರಾಂತಿ ತಗೊಳ್ಳುವಂತ ಸ್ಪಾಟ್ ಆಗುತ್ತೆ. ಅದು ಒಂಥರ ಹಚ್ಚ ಹಸಿರು ಕಾಣಿಸುತ್ತೆ.
ಕೊಟ್ಟಿದ್ದಾರೆ. ಓಕೆನಾ, ಇದನ್ನ ನಮ್ಗೆ ಉಳಿಸ್ಕೊಡಿ ಅಂತ ಹೇಳಿ 2018ರಿಂದ ನಾವು ಡಿಮ್ಯಾಂಡ್ ಮಾಡ್ತಾನೆ ಇದ್ದೀವಿ. ಬಟ್ ಟಿಲ್ ಡೇಟ್ ಮನೆ ತಹಸೀಲ್ದಾರ್ ಹತ್ರ ಕೂಡ ಬಂದು ಮಾತಾಡಿದ್ದೀವಿ. ತಹಸೀಲ್ದಾರ್ ಹತ್ರ ಮಾತಾಡಿದ್ರು ಕೂಡ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಏನೇನು ಗೊತ್ತಾ ಸರ್, ಸರ್ಕಾರಿ ಜಮೀನು ನಮ್ ಜಮೀನಲ್ಲ ಇದು, ಸರ್ಕಾರಿ ಜಮೀನು ಇದು ಅಂದೇನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತ ಜಮೀನು ಇದು. ದಯವಿಟ್ಟು ಇದನ್ನು ಉಳಿಸ್ಕೊಳ್ಳಿ. ಏನು ಮತ್ತೆ ಅಲ್ಲಿರುವಂತ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ಒತ್ತುವರಿ ತಿರುವು ಮಾಡ್ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಸುಮಾರು ಟೈಮ್ ಮಾಡಿದ್ದೀವಿ. ಇಲ್ಲಿ ಗಂಟಲು ಕೂಡ ನಾವು ಯಾವುದೇ ತರ ಒಂದು ಇದು ಆಕ್ಷನ್ ಆಗಿಲ್ಲ. ಮತ್ತೆ ಒತ್ತುವರಿ ಆಗೋದಕ್ಕಾದ ಒತ್ತುವರಿ ಆಗ್ತಾನೆ ಇದೆ, ಬರ್ತಾನೆ ಇದ್ದಾರೆ. ಇದು ಯಾರ ಜವಾಬ್ದಾರಿ? ಯಾವಾಗ ಮಾಡ್ಬೇಕು ಅಂತ ನಾವೇನು ಇವಾಗ ಹೈಕೋರ್ಟ್ಗೆ ಹೋಗ್ಬೇಕಾ? ಇಲ್ಲ ಸರ್ಕಾರಿ ಅಧಿಕಾರಿಗಳ ಕೈಯಲ್ಲಿ ಇಲ್ಲವಾ? ಒಂದ್ ನಿಮಿಷ ಹೈಕೋರ್ಟ್ ಹೋಗಿರೋಗೆ ಬೆಲೆ ಇಲ್ಲ ಇಲ್ಲಿ. ಬೆಲೆ ಇಲ್ಲ. ಹತ್ರ ಇಟ್ಕೊಳಪ್ಪ, ಮೈಕ್ ಹತ್ರ ಇಟ್ಕೊಳಪ್ಪ. ತಹಸೀಲ್ದಾರ್ ಅವರ ಗಮನಕ್ಕೆ ಸುಮಾರು ಸಲ ತಂದಿದ್ದೀವಿ. ಅದೇ ತರ ಡೆಪ್ಯೂಟಿ ತಹಸೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ವಿಲೇಜ್ ಲೆಕ್ಕಾಧಿಕಾರಿಗಳೇನಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ. ಸೊ ಇದುವರೆಗೂ ಯಾರನ್ನು ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿಲ್ಲ. ಪ್ರತಿ ಸಲ ಯಾವಾಗಾದ್ರೂ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಯಾರಾದ್ರೂ ಒಬ್ರು ಬಂದಾಗ ತಳದಿ ಹಾಕ್ತಾರೆ. ತಳದಿ ಹಾಕಿದಾಗ ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಅವ್ರ ಹತ್ರ ಓಡಾಡ್ಬೇಕು. ಮತ್ತೆ ಅದನ್ನ ಬಂದ್ಬಿಟ್ಟು ಅವ್ರ ಹತ್ರ 1-2 ನಿಮಿಷ ಮಾತಾಡ್ತಾರೆ, 1-2 ತಿಂಗಳು ನಿಲ್ಲಿಸ್ತಾರೆ. ಮತ್ತೆ ಅದೇ ತೋಳು. ಇದು ಇವತ್ತಿನ ಅಲ್ಲ, 8 ವರ್ಷದಿಂದ 2018ರಿಂದ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಇದುವರೆಗೂ ಏನು ಸೀರಿಯಸ್ ಆಕ್ಷನ್ ಆಗಿಲ್ಲ. ಇಲ್ಲ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದಾರೆ, ಇಲ್ಲ ನಮ್ಮನ್ನ ಅವ್ರ ಸುತ್ತಾಡಿಸ್ಕೋಬೇಕು. ಈಗ ನೋಡಿ, 1 ತಿಂಗಳಿಂದ 3 ಅಪ್ಲಿಕೇಶನ್ ಕೊಟ್ಟಿದೀವಿ. RI ಅವರು ಸ್ಪಾಟಿಗೆ ಬರ್ತಾರೆ. ನಾವು ಕೇಳಿದ್ರೆ ಇಲ್ಲ ಅವರಿಗೆ ಲೆಟರ್ ಹಾಕಿದೀವಿ. 2015ರಲ್ಲಿ ತಹಸೀಲ್ದಾರ್ ಅವರು ಆರ್ಡರ್ ಮಾಡಿದ್ದಾರೆ. ನೋಡಿ ಇನ್ನೊಂದು 1 ನಿಮಿಷ ತಗೊಳ್ಳಿ. 2015ರಲ್ಲಿ ಇಲ್ಲ ಬಂಡೆ ಇದು ತಹಸೀಲ್ದಾರ್ ಅವರ ಆರ್ಡರ್ 2015ರಲ್ಲಿ. ಆ ಆರ್ಡರ್ ಮಾಡೋದು ಬಿಟ್ಬಿಟ್ಟು ಇವಾಗ ಮತ್ತೆ ನಾವು ಕಂಪ್ಲೇಂಟ್ ಮಾಡಿದ್ರೆ, ಮತ್ತೆ ಮನೆ ಕಟ್ಟಿದಾಗ ಮತ್ತೆ ಬಂದು ಕಂಪ್ಲೇಂಟ್ ಮಾಡಿದ್ರೆ, ಮತ್ತೆ ತಹಸೀಲ್ದಾರ್ ಅವ್ರಿಗೆ ಲೆಟರ್ ಬರ್ದಿದ್ದಾರೆ ಅದನ್ನ ತೆರವು ಮಾಡಿಸ್ಬೇಕು, ನಿಮ್ ಪರ್ಮಿಷನ್ ಬೇಕು ಅಂತ. ಸುಮ್ನೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಸ್ಟೇ ಎಂಟ್ರಿ ಮಾಡ್ಬೇಕಂದ್ರೆ 3 ತಿಂಗಳು ಬೇಕಾ? ಕೋರ್ಟ್ ಕೇಸ್ ಭವಿಷ್ಯತ್ತ ಏನು 8 ವರ್ಷದಿಂದ ಒಂದು ನಮ್ಮದು ಡಿಮ್ಯಾಂಡ್ ಏನು ಅಂದ್ರೆ, ದಯವಿಟ್ಟು ಅಂದೇನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತ ಪ್ರಾಪರ್ಟಿ ಇದು. ಅಂದೇನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಇರುವಂತ ಪ್ರಾಪರ್ಟಿ, ಅದನ್ನ ದಯವಿಟ್ಟು ನಿಮ್ ಕೈಯಲ್ಲಿ ಏನೋ ಅದನ್ನ ಕ್ಲಿಯರ್ ಮಾಡ್ಕೊಡಕ್ ಆಗಿಲ್ಲ ಅಂದ್ರೆ ಅಂದೇನಹಳ್ಳಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ. ನಾವು ಅಲ್ಲಿಂದ ಕ್ಲಿಯರ್ ಮಾಡಿಸ್ಕೊತೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ. ಯಾಕಂದ್ರೆ ಸರ್ ಇವತ್ತು ಇದು ನಮ್ಮ ಸ್ವಂತ ಪ್ರಾಪರ್ಟಿ ಅಲ್ಲ. ನಾವಿವತ್ತು ಸುಮಾರು 5-6 ವರ್ಷದಿಂದ ಹೋರಾಡ್ತಾ ಇದ್ದೀವಿ. ನಮ್ಮ ಸ್ವಂತ ಪ್ರಾಪರ್ಟಿಗಲ್ಲ, ಇದು ಸರ್ಕಾರಿ ಜಮೀನಿಗೋಸ್ಕರ ಹೋರಾಡ್ತಾ ಇದ್ದೀವಿ. ಎಷ್ಟೋ ದುಡ್ಡುಗಳು ಖರ್ಚು ಮಾಡಿದ್ದೀವಿ. ಅದೇ ತರ ಕೂಡ ಎಷ್ಟೋ ನಡಿ ನಮ್ಮ ಕೆಲಸಗಾರಗಳೆಲ್ಲ ಬಿಟ್ಬಿಟ್ಟು ಇವತ್ತು ನಾವು ತಾಲೂಕು ಆಫೀಸ್ ಬಂದಿದ್ದೀವಿ, DC ಆಫೀಸ್ಗೆ ಹೋಗಿದ್ದೀವಿ. ಎಲ್ಲ ಆಫೀಸ್ಗಳು, ಎಲ್ಲ ಕಚೇರಿಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳಿಗೆ ಹೋಗ್ತಾ ಇದ್ದೀವಿ. ಬಟ್ ಇದು ನಮ್ಗೆ ಸಂಬಂಧ ಇಲ್ಲ. ಆದ್ರೂ ಕೂಡ ನಾವು ಹೋರಾಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಬೆಲೆ ಕೊಡಿ. ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಮಾಡ್ತಾ ಇರುವಂತ ಕೆಲಸ, ನಮ್ಮ ಹಿತಾಸಕ್ತಿ ಅಲ್ಲ ಇದು. ದಯವಿಟ್ಟು ಅದಕ್ಕೆ ಬೆಲೆ ಕೊಡಿ. ದಯವಿಟ್ಟು ಅಲ್ಲಿ ನೋಡಿ, ಬಡವರಾಗಿರ್ಬೋದು ನೋಡಿ ಸರ್, ಅಲ್ಲಿ ಒತ್ತುವರಿ ಆಗಿದೆ ಅಲ್ವಾ, ಒತ್ತುವರಿ ಮಾಡ್ಕೊಂಡಿದಾರಲ್ಲ, ಅವ್ರು ಯಾರು ಅಲ್ಲ. ಅವರು 2 ಕಾರ್ ಮಾಡ್ಕೊಂಡಿದ್ದಾರೆ. ಹೇಳ್ತೀನಿ ನಿಮ್ಗೆ, 2 ಕಾರ್ ಮಾಡ್ಕೊಂಡಿದ್ದಾರೆ. 1 ಲಕ್ಷ ರೂಪಾಯಿ ಬೈಕ್, 2 ಬೈಕ್ಗಳು ಮಾಡ್ಕೊಂಡಿದ್ದಾರೆ. ಇಂಥವ್ರು ಬಂದು ಒತ್ತುವರಿ ಮಾಡ್ಕೊಂಡು, ನಾವು ಬಡವರು ಅಂತೇಳಿ ಒತ್ತುವರಿ ಮಾಡ್ಕೊತಾರೆ. ಒಂದು 10-12 ದಿನ, 13 ದಿನ, ಒಂದು 13 ವರ್ಷ ಹೋದ್ರೆ ಅರ್ಜಿ ಹಾಕೋತಾರೆ. ಸ್ವಂತ ಮನೆ ಎಲ್ಲಿಂದ ಬಂದಿದ್ದಾರೆ? ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇದು ಈ 29 ಸರ್ಕಾರಿ ಬಂಡೆ ಏನ್ ಜಾಗದ ಮಾತಾಡ್ತಾ ಇದ್ದೀವಿ. ತಹಶೀಲ್ದಾರ್ ಸಾಹೇಬರು ಇವರು ಸಂಬಂಧಪಟ್ಟ ಉಪ ತಹಶೀಲ್ದಾರ್, ರಾಣಿ ಮತ್ತು ಗ್ರಾಮಾಡಳಿತ ಅಧಿಕಾರಿಗಳಿಗೆ 2 ಸಲ ಸೂಚಿಸಿದ್ದಾರೆ. ಒತ್ತುವರಿ ಇದ್ದಲ್ಲಿ ಅಳತೆಗೊಳಪಡಿಸಿ ಒತ್ತುವರಿನ ಇಮಿಡಿಯೇಟ್ ತೆರವು ಮಾಡಿ ವರದಿ ಕೊಡಿ ಅಂದ್ಬಿಟ್ಟು 2 ಸಲ ಆಗಿದೆ. ಮತ್ತೆ ಒತ್ತುವರಿ ದೃಢಪಟ್ಟರೆ ಅವ್ರ ಮೇಲೆ FIR ಕೂಡ ಮಾಡಿ ಅಂತ ಯಾವಾಗ ಸರ್ ಹಾಕಿರೋದು? ಅದು ಸರ್ ಒಂದ್ ನಿಮಿಷ ಹಾಕಿದ್ದಾರೆ. ಹೇಳಿ ಸರ್, ಹೇಳಿ. 2 ಸಲ ಸಾಹೇಬರು ಸಂಬಂಧಪಟ್ಟ ಮಾರ್ಕೆಟ್ ಸಜ್ಜಪುರ ಬರದೇ FIR ಮಾಡಿ ಅಂತ ಹೇಳಿದ್ರೆ, ತೆರವು ಮಾಡಿ ಅಂತ ಹೇಳಿದ್ದಾರೆ. ಇವರು ಕೂಡ ಯಾರು ಅಪ್ಲಿಕೆಂಟ್, ಯಾರು ದೂರದಾರ ಇದ್ದಾರೆ, ಅವರು ಸಜ್ಜಪುರ DT ಮೀಟ್ ಮಾಡಿ ಹೇಳಿದೆ ಅಂತ ಹೇಳಿ. ಮೊನ್ನೆ 13 ಜುಲೈ ಅದಕ್ಕೆ ಮುಂಚೆ ಇದು ಇಲ್ಲಿದೆ. ಇದು ಬೇರೆ 13th ಜುಲೈ ಮತ್ತು 30th ಜೂನ್ 13th ಜುಲೈ 2020 ಮಂದಿ ಕೊಟ್ಟಿದ್ದೀವಿ. ಇದನ್ನು ಸಹ ಉಲ್ಲೇಖ ಮಾಡಿ ಸಾಹೇಬ್ರ ಲಾಗಿನಿಂದ
ಉಪತಹಶೀಲ್ದಾರ್ ಉಲ್ಲೇಖಗಳು ಇದರಲ್ಲಿದೆ ನೋಡಿ. ಇಲ್ಲ ಇದು ಇದ್ರಲ್ಲಿ ನೋಡಿ ಉಲ್ಲೇಖಗಳು ಎಷ್ಟಿದೆ ನೋಡಿ. ಯಾವತ್ತಿಂದ ಫಾಲೋ ಅಪ್ ಮಾಡ್ತಾ ಇದೀವಿ, ಎಷ್ಟು ಅಪ್ಲಿಕೇಶನ್ಸ್ ಇದೆ, ನಾನು ಕಾಪೀಸ್ ಎಲ್ಲ ಈ ಅಪ್ಲಿಕೇಶನ್ಸ್ ಮತ್ತು ಅದ ಮುಂಚೆ ಕೊಟ್ಟಿದ್ದ ಅಪ್ಲಿಕೇಶನ್ಸ್ ಸೇರಿ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸಾಹೇಬರು ನಾಡ ಕಚೇರಿ ಉಪತಹಶೀಲ್ದಾರ್ ಅವರಿಗೆ ಬರೆದು ಕೂಡಲೇ ಇದನ್ನ ತೆರವು ಮಾಡಿ, ಇಲ್ಲ ಅಂತ ಹೇಳಿದ್ರೆ ತೆರವು ಮಾಡಿದ್ರೆ ಸಂದೇಶ ಕೊಟ್ಟು ಕಾರಣಕ್ಕೆ ನಿರ್ದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಬಂದಿದೆ ಅವತ್ತು. ಈಗ ಇದು ಸರ್ಜಾಪುರ ಡಿ ಡಿ ಅವ್ರ ಲಾಗಿನಲ್ಲಿ ಇದೆ ಸರ್. ಇದು ನಾಳೆ ಶನಿವಾರ ಅಥವಾ ಸೋಮವಾರ ಅವರ ಉಪತಹಶೀಲ್ದಾರ್ ರಾಣಿ VA 11 ಗಂಟೆಗೆ ಬರಕ್ಕೆ ಹೇಳ್ತೀನಿ. ದಯವಿಟ್ಟು ದಯವಿಟ್ಟು ಅವ್ರು ಬರೋಕಲ್ಲ ಸರ್, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಟ್ಲೀಸ್ಟ್ ಯಾವ ರೀಸನ್ ಅವ್ರು ತಿರುವು ಮಾಡ್ತಲ್ಲ, ಏನೋ ಅಡೆತಡೆ ಇದೆಯಾ ಅಂತ ಕೇಳೋಣ. ಸಪೋಸ್ ಆಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ಆಫೀಸಿಂದಾನೆ ಸ್ಟೇಷನ್ಗೆ FIR ಮಾಡಿಸಿ ತೆರವುಗೊಳಿಸೋದಕ್ಕೆ ಏನಾಗುತ್ತೆ ಅದಕ್ಕೆ ಕ್ರಮ ಕೈಗೊಳಿಸ್ತೀವಿ. ಸರ್ ಇದೊಂದು ಹೇಳ್ತೀನಿ ನಾನು ನಿಮ್ಗೆ, ಯಾಕೆ ತೆರವು ಮಾಡ್ಬೇಕು ಅಂತ ಹೇಳ್ತೀನಿ ನಾನು ನಿಮ್ಗೆ. ಅದೇನು ಹೇಳ್ತೀನಿ ಇಶ್ಯೂಸ್ ಹೇಳ್ತೀನಿ ನಾನು ನಿಮ್ಗೆ. ಅಂಗನವಾಡಿ ಗ್ರಾಮದಲ್ಲಿ ಆರೋಹಳ್ಳಿ ಕಗ್ಲಿಪುರ ಗಡಿ ಭಾಗದ್ದು ಒಂದು ಸರ್ವೆ ಆಗಿರುತ್ತೆ. ಒಂದ್ ನಿಮಿಷ ಸರ್ ಚಂದ್ರ ಸರ್ ಯಾರು ಕೊಟ್ಟಿದ್ದೀನಿ ನೋಡಪ್ಪ, ಅಶ್ವಿನ್ ಹತ್ರ ಐತೆ ನೋಡು. ಸರ್ ಇದು ಆರೋಹಳ್ಳಿ ಎತ್ಕೊಂಡು ಇವ್ರದಾಗ ಸರ್ವೆ ಆಗಿರುತ್ತೆ 2021-22 ಅರ್ಜಿ ರಾಯ್. ಇದ್ರ ಬಗ್ಗೆ ನಾನು ಸರ್ವೆ ಪೂರ್ತಿ ಕಡ್ತಾ ಕೊಡಿ ಅಂತ ಕೇಳಿರ್ತೀನಿ. ಆದ್ರೆ ತಹಸೀಲ್ದಾರ್ ಅವರು ನಾವು 2021ರಲ್ಲಿ ವರ್ಗಾಯಿಸ್ತಿರ್ತೀವಿ ಕಡತಗಳೆಲ್ಲ ಅಂತ ಕೊಟ್ಟಿರ್ತಾರೆ. ಆದ್ರೆ ADLR ಅವರು ನೋಡಿ ಅದೇ ಕಡತ ನಂಬರ್ ಇಲ್ಲಿದೆ ಅದೇ ಕಡತ ನಂಬರು ಅವರು ಭೋಜನ ಮುಂದೆ ಕಟ್ಟಿನ ಇಡಿಸ್ಬಿಟ್ಟು ಎಲ್ಲ ಟೈಮ್ ತಿನ್ಕೊಂಬತ್ತೇನೆ. 9 ನವೆಂಬರ್ 2022ರಲ್ಲಿ ನೀವು 2021 ಇಸ್ವಿ ಡೇಟ್ ಹಾಕ್ಬಿಟ್ಟು ನಾವು ಅವ್ರು ಕೊಟ್ಟಿರ್ತೀವಿ ಅಂತ ಹೇಳಿರ್ತೀರಾ. ಅರ್ಜಿ ರಾಸ್ತಾಡು ಇವಾಗ ಕಡತ ನಾವು ಎಲ್ಲಿ ಹುಡುಕ್ಬೇಕು? ಮುಸಂದ್ರ ಗ್ರಾಮದ ಸರ್ವೆ ನಂಬರ್ ರಿಪ್ಲೈ ಕೊಡೋದಕ್ಕೆ ನನ್ನ ಹತ್ರ 4 ತಿಂಗಳು ತಗೊಂಡ್ರು. ಮುಸಂದ್ರ ಗ್ರಾಮದ ಸರ್ವೆ ನಂಬರ್ ఇట్లా దానికి సర్వే చేసిన అద్భుతకి ఇట్లా అర్జీ నంబరు ఇట్లా వాళ్ళు అమరావతి అనేవాళ్ళు దీనికి ప్రతీక్ అనే సర్వేయర్ 30,000 దుడ్లు తీసుకుపోయినాడు. కంప్లైంట్ కొట్టా 30,000 తీసుకుపోయినాడు మా దగ్గర. మేము పోయినది కరెక్ట్ ఎలా ల్యాండ్ అయ్యలేదు ఏమి చేయకుండా ಈ ಆಫೀಸ್ ಮಾಡಿದ್ದಾರೆ. ಈ ಆಫೀಸ್ ದುಡ್ಡು తీసుకొచ్చి ಕರ್ತ ಬರೀಬೇಕಾಗಿತ್ತು, ಲೆಟರ್ ನಿಮ್ಮವ್ರಿಗೆ ಯಾರೋ ತಗೊಂಡ್ ಬಂದು ಕೊಡ್ಬೇಕಾಗಿತ್ತು, ನೀವು ಬರೀಬೇಕಾಗಿತ್ತು, ಟೈಪಿಸ್ಟ್ ಬೇಕಾಗಿತ್ತು. ಈ ಆಫೀಸಲ್ಲಿ ಕುರಿತಲ್ಲೇ ನೀವು ಆರ್ಡರ್ ಮಾಡಬಹುದು, ಕುರಿತಲ್ಲೇ ನೀವು ಏನ್ ಬೇಕೋ ಆಕ್ಷನ್ ತಗೋಬಹುದು. ಇನ್ನು ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ನೀವು? ಆರೋಹಳ್ಳಿ ಕಡತ ಏನಿಲ್ಲ ಆಫೀಸ್ನ ಮಧ್ಯದಲ್ಲಿ ಕೇಳ್ತಾ ಇದ್ದೀರಿ. ಈಗ ಸಾಹೇಬ್ರು ನಿಮ್ಗೆ ಆಲ್ರೆಡಿ ಇದಾದ ಒಂದು ಇನ್ವೆಸ್ಟ್ಮೆಂಟ್ ಆಲ್ರೆಡಿ ರೇಟಿಂಗ್ ಕೊಟ್ಟಿದ್ದಾರೆ. ಹೌದು ಸರ್, ನಮ್ಮ ಸರೆಂಟ್ ಅವರು ಪ್ರಕಾಶ್ ಸರ್ ಇಲ್ಲೇ ಇದ್ದಾರೆ. ಹಾ ತಗೊಳ್ಳಿ ಅದೊಂದು ಸರ್. ಪ್ರಕಾಶ್ ಸರ್ ಇದು ನೋಡಿ 38 ಅದು ನಂಬರು. ಈ ಫೈಲು ಈ ಸೀಲ್ ನಿಮ್ದೇ ಅಲ್ವಾ? ನಿಮ್ಮ ಆಫೀಸ್ ಅಲ್ವಾ? ಈ ಕಡತದ ಅರ್ಥ ಏನು? ಇದು ಹೌದು ಸರ್, ನಂಗೆ ಕಡತ ಪೂರ್ತಿ ಕಡತ ಬೇಕು. ನನಗೆ ಕಡತ ADLR ಆಫೀಸಲ್ಲಿ ಇಲ್ಲ, ನಿಮ್ಗೆ ಕಳಿಸಿದಾರೆ ಅವರು. ಹಾ, ನೀವ್ ಹಾಕಿರೋ ದಿನಾಂಕ ಮತ್ತೆ ಏನ್ ಸರ್ ಅದರಲ್ಲಿ ನೋಡಿ. ಅಲ್ಲಿ 2021ರಲ್ಲಿ ನಾವು ಹಾಕಿರ್ತೀವಿ ನೋಡಿ ಇಲ್ಲಿ. ಹಾ ಹೌದು. ನಾನು ಪೂರ್ತಿ ಕಡತ ಏನಿದೆ ಪೂರ್ತಿ ಕೇಳಿದ್ದೀನಿ. ನಾನು ಆ ಕಡತ ಏನಿದೆ ಪೂರ್ತಿ ಕೊಡಿ ಅಂತ. ಸರ್, ನಮ್ಮೂರಿಗೆ ಸ್ಮಶಾನ ನಾನು ಕೇಳಿ ಸಾಕಾಗಿದೆ. ಲಾಸ್ಟ್ ಟೈಮು ರೈತಾಕ್ರೋಶ ಮಾಡಿದವಾಗ್ಲೂ ಉತ್ತರ ಸಿಕ್ಕಿಲ್ಲ, ಇವಾಗ್ಲೂ ಸಿಕ್ಕಿಲ್ಲ. ನನಗೆ ಉತ್ತರ ಏನು ಬರೀ ಬಾಯಿ ಮಾತಲ್ಲಿ ಬೇಡ, ನಮ್ಗೆ ಬೇಕು.
ಯಾಕೆ ಮಾಡ್ತಾ ಇಲ್ಲ? ನಮಗ ಅಕ್ಕಿಲ್ವಾ? ಇಲ್ಲ ಕಾನೂನು ವಿರುದ್ಧವಾಗಿ ಏನಾದ್ರು ಕೇಳ್ತಾ ಇದೀವಾ? ಹೇಳಿ. ಉತ್ತರ ಕೊಡ್ಬೇಕು. ಮಸಾಣ ಕೊಡೋ ಗಂಟೆ ಯಾರು ಸಾಯ್ಬಾರ್ದು. ADLR ಕಚೇರಿಯಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ಕಡತಗಳು ವರ್ಷಗಟ್ಲೆ ಮೂಲೆಗಿಟ್ಕೊಂಡಿದ್ರೆ ಆಗಲ್ಲ. ನನಗೆ ಈಗ ಉತ್ತರ ಬೇಕು. ತಾಳ್ಮೆ ಕಳ್ಕೊಂಡಿದ್ದೀವಿ. ಘೋಷಣೆ ಮಾಡ್ತಾ ಇದೀವಿ. ತಾಳ್ಮೆ ಕಳ್ಕೊಂಡು ಕೇಳ್ತಾ ಇದ್ದೀವಿ. ಮೊಡವಾಳದ ಗ್ರಾಮದ 11 ಸ್ಕೆಚ್ ಮಾಡದೆ 40,000 ರೂಪಾಯಿ ಯಾಕೆ ತಗೊಂಡ್ರು? 11 ಸ್ಕೆಚ್ ಬೇಕಾಗಿಲ್ಲದೆ ಇರೋದಕ್ಕೆ ಸರ್ವೆ ಏನಕ್ಕೆ ಮಾಡಿದ್ರು? ಉತ್ತರ ಕೊಡ್ಬೇಕು. ಸರ್ವೆ ಏನಕ್ಕೆ ಮಾಡಿದ್ರು? ಡೇಟಾ ಎಂಟ್ರಿನಲ್ಲಿ 1 ಗುಂಟೆ ಸೆಪರೇಟ್ ಮಾಡ್ತಾರಂತೆ. ಉತ್ತರ ಬೇಕು ನನಗೆ. ಎಷ್ಟು ಸಲ ಕೇಳೋಣ? ಸುರಜಕ್ನಲ್ಲಿ ಸರ್ವೆ ನಂಬರ್ 97 ಕರ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ತನಕ ಪೆಂಡಿಂಗ್ ಇದೆ. ಅವರು ಪೋಡಿಗೆ ಹಾಕೊಂಡಿದ್ದಾರೆ. ಸರ್ವೆ ನಂಬರ್ 98 ಲಿಂಗಾಪುರ ಇಲ್ಲಿ ತನಕ ತಹಸೀಲ್ದಾರ್ ಲಾಗಿನಲ್ಲಿ ಪೆಂಡಿಂಗ್ ಇದೆ. ಇಲ್ಲಿ ತನಕ ಆದೇಶ ಆಗಿಲ್ಲ. ಕಾನೂನಲ್ಲಿ ಅವಕಾಶ ಇದೆ, ಇಲ್ಲಿ ತನಕ ಮಾಡಿಲ್ಲ. ಹಾಗೆ ನಮ್ದು ಸರ್ವೆ ನಂಬರ್ ಇಲ್ಲಿಗೆ 113 ಬಾರಿ ಮಿಸ್ಮ್ಯಾಚ್ ಮಾಡಿದ್ದಾರೆ. ಡೇಟ್ ಕೊಟ್ಟಿರೋದು ನೋಡಿ, ಯಾವ ಡೇಟ್ ಹೇಳಿ. ಎಷ್ಟಿದಾವೆ? ಎಷ್ಟು ಕೊಡ್ಬೇಕು? ಒಂದು ಬೋರ್ಡ್ ಹಾಕಿ ನಿಮ್ಗೆ. ಅಲ್ಲ ಈಗ ಕೊಡಿ, ಅದು ಯಾವ್ದು ಬಿಡಿ ಸ್ವಾಮಿ. ಇಂಥದಕ್ಕೆ ಇಷ್ಟು ದುಡ್ಡು ಕೊಡಬೇಕು. ಆನ್ಲೈನ್ ಪೇ ಮಾಡ್ತೀವಿ. ಲೀಗಲ್ ಬಂದಿಲ್ಲ. ಭ್ರಷ್ಟಾಚಾರವನ್ನ ಕಾನೂನುಬದ್ಧ ಮಾಡ್ಬಿಡಿ. ನಾವು ಕೊಟ್ಬಿಟ್ಟು ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲ ಈಗ ಅದು ಯಾರದ್ದು ಸರ್, ಆಲ್ರೆಡಿ ನಿಮ್ಮ ಅಧಿಕಾರಿಗಳ ಗಮನದಲ್ಲಿದೆ. ಎಷ್ಟು ಸಲ ಕೊಡಬೇಕು? ಎಷ್ಟು ಸಲ ಕೊಡಬೇಕು? ನಿಮ್ಮ ಹತ್ರ ಫೈಲ್ ಇರಲ್ವಾ ಸರ್? ಸಮಾಧಾನಕ್ಕೆ ಕರೆಸಿ ಸರ್. ತಾಳ್ಮೆ ಕಳ್ಕೊಳ್ತಾ ಇದೀವಿ ಸರ್. ನಿಮ್ಮ ADLR ಅವರು ಅಧಿಕಾರಿಗಳು ಅವ್ರ ಚೇಂಬರ್ ಅಲ್ಲಿ ಇರಲ್ಲ. ನಾವು ಬಂದವಾಗೆಲ್ಲ ಅದೇ ಕೆಲಸ ಅಲ್ಲ. ನಾವ್ ಇಲ್ಲಿ ಮಧ್ಯಾರ್ಥಿಗಳು ಅಲ್ಲ. ನಾವು ಇದರಿಂದ ದುಡ್ಡು ಸಂಪಾದನೆ ಮಾಡೋದಕ್ಕೆ ಬಂದಿಲ್ಲ. ಇಲ್ಲಿ ಮತ್ತೆ ಹೇಳ್ತಾ ಇದೀವಿ, ದುಡ್ಡು ಸಂಪಾದನೆ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಇದರಿಂದ ನಮ್ಮದು ಸಾರ್ವಜನಿಕರ ನೋವಿಗೆ ಸ್ಪಂದನೆ ಮಾಡ್ತಾ ಇದೀವಿ ಅಷ್ಟೇ. ಇದೆಲ್ಲ ನಮ್ಮ ಜೀವನ. ನಮ್ಮ ತಂದೆ ತಾಯಿ, ನಮ್ಮ ಸಮಾಜ ನಮಗೆ ಇದನ್ನು ಹೇಳ್ಕೊಟ್ಟಿಲ್ಲ. ಈಗ ನೋಡಿ, ಈಗ ಫಸ್ಟ್ ಇವತ್ತು ಯಾವ್ದಾದ್ರು ಪ್ರಕರಣಗಳು ಹೇಳ್ತಾ ಇದ್ರಲ್ಲ, ಫಸ್ಟ್ ಇದನ್ನ ಬಗೆಹರಿಸ್ಕೊಡೋಣ. ಈಗ ಏನ್ ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಕ್ರಮ ತಗೊಳ್ಳೋಣ. ಕಡತ ಅಧಿಕಾರಿಯೊಂದಿಗೆ ಬರಬೇಕು, ಉತ್ತರ ಕೊಡ್ಬೇಕು. ಯಾಕೆ ಅದನ್ನ ಮುಟ್ತಾ ಇಲ್ಲ ಅಂತ. ಎಷ್ಟು ದಿನ ಯಾವ ಡೇಟ್ ಅಲ್ಲಿ ಆಗಿದೆ ನೋಡಿ, 2020 ಅಧಿಕಾರಿಗಳು ಬಂದು ಉತ್ತರ ಕೊಡಬೇಕು. ಯಾಕೆ ಕಡತವನ್ನ DDLR ಕಚೇರಿಗೆ ಇನ್ನೂ ಕಳಿಸಿಲ್ಲ? ಉತ್ತರ ಕೊಡ್ಬೇಕು ಸರ್. ನಮ್ಮದೇನಾದ್ರು ತಪ್ಪಿದ್ರೆ ನೇರವಾಗಿ ಹೇಳಿ. ಮಿಸ್ಟೇಕ್ ಮಾಡಿರೋದು ನೀವು. ಬರ್ಬೇಕು, ನಮ್ಮ ಹೆಸರಲ್ಲಿ ಬಂದು ಉತ್ತರ ಕೊಡ್ಲೇಬೇಕು. ಎಕ್ಸ್ಟೆನ್ಷನ್ ನಾವು ಮಕ್ಕಳು 4 ಜನ ಡಿವೈಡ್ ಮಾಡ್ಕೊಂಡ್ವಿ. ಡಿವೈಡ್ ಮಾಡಿದಾಗ ಯಾಕೆ ಮಿಸ್ಟೇಕ್ ಮಾಡ್ಬೇಕು? ಮಾಡಿರೋದು ಯಾರು? ನೀವು ಮಾಡೋದು ನಮಗೆ ಬೇರೆ ಕೆಲಸ ಇಲ್ವಾ? ನಮ್ಗೆ ಆಫೀಸ್ ತಿರ್ಗೋದಕ್ಕೆ ಕೆಲಸ ನಮ್ಗೆ ತಿರುಗಿದ್ರೆ ಮಾಡ್ಕೊಡ್ತೀರಾ? ಕೊಟ್ಬಿಡಪ್ಪ, ಅವ್ರಿಗೆ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ. ಇಷ್ಟು ಕೊಡ್ಬೇಡಿ ಅಂತ ಕರೆಕ್ಟ್ ಆಗಿ ಕೊಡಪ್ಪ ನೀನು. ಅಲ್ಲಪ್ಪ, ಈಗ ನಿಮ್ಗೆ ಕೊಟ್ಬಿಡ್ತೀವಿ ನೋಡಿ. ಎಷ್ಟೆಷ್ಟು ಯಾವ್ಯಾವ ಕಡತಗಳಿಗೆ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಅಂದ್ಬಿಟ್ಟು ನೀವು ಚಾರ್ಟ್ ಹಾಕ್ಬಿಡಿ. ರೇಟ್ ಚಾರ್ಟ್ ಹಾಕಿ ಸ್ವಾಮಿ. ಕರೆಕ್ಟ್ ಆಗಿತ್ತು. 4 ಜನ ಡಿವೈಡ್ ಮಾಡಿದಾಗ ಯಾಕೆ ಮಿಸ್ಟೇಕ್ ಮಾಡಿದ್ರೆ? ರಾತ್ರಿ 10 ಗಂಟೆಗೆ ಬರ್ಬೇಕಾ? ಹೇಳಿ ಬರ್ತೀವಿ. 4 ಜನ ಡಿವೈಡ್ ಮಾಡ್ಕೊಂಡ್ರೆ ಕಾಲ ಹಣ ಆಗಿ ಈ ಕೆಲಸ ಈ ಮಾತನ್ನು ಮಾತಾಡ್ತಾ ಇದ್ದೀವಿ.